So what are the early signs of heart disease? ಅದು ಆಕ್ಚುಲಿ ಹಾರ್ಟ್ ಅಟ್ಯಾಕ್ ಬರೋದು ವಾರ್ನಿಂಗ್ ಸೈನ್ಸ್ ಇಟ್ಕೊಂಡೇ ಬರೋದು. ಹೆಲ್ತಿ ಪೀಪಲ್ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಅಂತ ನೋಡ್ತಾ ಇದ್ವಿ. ಲೈಫ್ ಸ್ಟೈಲ್ ಚೇಂಜ್, ಸ್ಟ್ರೆಸ್ ಜಾಸ್ತಿ ಆಗಿದೆ, ಇದೆಲ್ಲ ಕಂಬೈನ್ಡ್ ಆಗಿ ಎಕ್ಸ್ಪ್ಲೋಷನ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ಚಿರಂಜೀವಿ ಸರ್ಜಾ ವಿಂಡೋ ಪೀರಿಯಡ್ ಕೂಡ ಸಿಗ್ಲಿಲ್ಲ ಅವ್ರನ್ನ ಬದುಕಿಸೋಕ್ಕೆ. ರೀಸನ್ ಏನಿರ್ಬೋದು? ಫಾರ್ ಎಕ್ಸಾಂಪಲ್ ಪವರ್ ಸ್ಟಾರ್ ಅದಕ್ಕೆ ಅವ್ರಿಗೆ ಫ್ಯಾಮಿಲಿ ಹಿಸ್ಟರಿ. ನೀವು ಹೇಳಿದ್ರಿ ಸ್ಟ್ರೆಸ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮೋಸ್ಟ್ ಆಫ್ ಸ್ಟ್ರೆಸ್ ಯಾಕೆ ಬರುತ್ತೆ ಅಂದ್ರೆ ಬಿಕಾಸ್ ಅವರ್ ಎಕ್ಸ್ಪೆಕ್ಟೇಷನ್. ಈ ಫುಡ್ ಅಲ್ಲಿ ಪ್ರಿಪರೇಷನ್ ಅಲ್ಲಿ ಆಯಿಲ್ ಬಳಸ್ತಾರ ಸರ್, ಅದರಿಂದ ಏನಾದ್ರು ಕಾರಣ ಇದೆಯಾ? 50 years ಅಲ್ಲಿ ನಮ್ಮ ಇಂಡಿಯನ್ ಡಯಟ್ ನೋಡಿದ್ರೆ ದಿ ಪರ್ಸೆಂಟೇಜ್ ಆಫ್ ಆಯಿಲ್ ಯೂಸ್ 400% ಜಾಸ್ತಿ ಆಗಿದೆ. ಈಗ ಸರ್ ಒಂದು ಹಾರ್ಟ್ ನನಗೆ ಚೆಸ್ಟ್ ಪೇನ್ ಬಂತು, ಅಸಿಡಿಟಿ ನೀವು ಹೇಳಿದಾಗೆ ಬಂದಿಲ್ಲ, ಅದು ನಾನು ಒಂದು ಟೆಸ್ಟ್ ECG ಮಾಡಿಸ್ಬೇಕು, ಎಕೋ ಮಾಡಿಸ್ಬೇಕು, ಅಲ್ಲ TMT ಮಾಡಿಸ್ಬೇಕು. ಸೊ ಎಲ್ಲ 3 ಟೆಸ್ಟು ಕಾಂಪ್ಲಿಮೆಂಟ್ರಿ ಟು ಈಚ್. ಈ ಒಬೇಸು ಕೂಡ ಏನಾದ್ರು ಕಾರಣ ಅದಕ್ಕೆ? ಒಬೆಸಿಟಿ ಫ್ಯಾಟ್ ಇದ್ದಷ್ಟು ನಿಮ್ಮ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಕಮ್ಮಿ ಅಂತೆ. ಎಪಿಸೋಡ್ ಶುರು ಮಾಡುವ ಮುಂಚೆ ನಿಮ್ಮ ಎಲ್ಲಾ ಆರೋಗ್ಯದ ಸಮಸ್ಯೆಗೆ ನಮ್ಮ ಡಾಕ್ಟರ್ಸ್ ಮೈಕ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಮೀನಿಂಗ್ಫುಲ್ ಎಪಿಸೋಡ್ ಆಫ್ ಡಾಕ್ಟರ್ಸ್ ಮೈಕ್. ಇದು ಕನ್ನಡ ಚಾನಲ್. ಇವತ್ತಿನ ವಿಶೇಷ ಅತಿಥಿಗಳು ಡಾಕ್ಟರ್ ರಾಜಗೋಪಾಲ್ ಜಂಬುನಾಥನ್. ಇವರು ಚೀಫ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿ ಅವನ್ BKG ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರು ಇಲ್ಲಿ ತಮ್ಮ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಇವರು ಕಳೆದ 20 ವರ್ಷಗಳಿಂದ ಮೈಸೂರಿನಲ್ಲಿ ಸಾವಿರಾರು ರೋಗಿಗಳಿಗೆ ಮರುಜೀವ ಕೊಟ್ಟಿರುತ್ತಾರೆ. ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ತಮ್ಮ MBBS ಅನ್ನ ಅವರು ಮೈಸೂರು ಮೆಡಿಕಲ್ ಕಾಲೇಜಿಂದ ಪಡೆದಿರುತ್ತಾರೆ. ತಮ್ಮ MD ಮೆಡಿಸನ್ ನ ಬಳ್ಳಾರಿ ಕಾಲೇಜಿಂದ ಪಡೆದಿರುತ್ತಾರೆ. ತಮ್ಮ DM ಕಾರ್ಡಿಯಾಲಜಿಯನ್ನ ಕಾನ್ಪುರ್ ಇಂದ ಪಡೆದಿರುತ್ತಾರೆ. ಅದಲ್ಲದೆ ಇವರು ಒಂದು 92 ನ್ಯಾಷನಲ್ ಕಾನ್ಫರೆನ್ಸ್ ಗಳನ್ನ ಮಾಡಿರ್ತಾರೆ. ಹಾಗೆ 15 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ತಮ್ಮ ಪೇಪರ್ ಅನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಇಷ್ಟು ಇವರ ಒಂದು ಕಿರು ಪರಿಚಯ. ವೆಲ್ಕಮ್ ಟು ಡಾಕ್ಟರ್ಸ್ ಮೈಕ್. ಈಗ ನೀವು ಹೃದಯ ತಜ್ಞರು, ನಿಮ್ಗೆ ಎಜುಕೇಶನ್ ಮಾಡ್ಬೇಕಾದ್ರೇನೆ ಕಾರ್ಡಿಯಾಲಜಿಸ್ಟ್ ಆಗ್ಬೇಕು ಅನ್ನಿಸ್ತಾ, ಇಲ್ಲ ಆ ನಂತರ ನೀವು ಡಿಸೈಡ್ ಮಾಡಿದ್ರ ಆಸ್ ಎ ಕಾರ್ಡಿಯಾಲಜಿಸ್ಟ್? ಆಕ್ಚುಲಿ ಕಾರ್ಡಿಯಾಲಜಿ ನಾನು ಹೈಸ್ಕೂಲ್ ಇದ್ದಾಗ್ಲಿಂದ ಇಟ್ ವಾಸ್ ಎಕ್ಸೈಟಿಂಗ್. ಓಕೆ, ಒಂಥರ ಲೈಫ್ ಗೋಲ್ ತರ ಕಾರ್ಡಿಯಾಲಜಿಸ್ಟ್ ಇಟ್ಕೊಂಡಿದ್ದೆ. ಏನಂದ್ರೆ ಈ ಇಂಟರ್ವೆನ್ಷನ್ ಎಲ್ಲ ಬಂದ ಮೇಲೆ ಯಾವುದೇ ಫೀಲ್ಡ್ ಆಫ್ ಮೆಡಿಸಿನ್ ಅಲ್ಲಿ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗೋದು, ವಿಸಿಬ್ಲಿ ಇಂಪ್ಯಾಕ್ಟ್ ಆಗೋದು ಅದಂತ ಕಾರ್ಡಿಯಾಲಜಿ. ಎಷ್ಟು ಸೀರಿಯಸ್ ಪೇಷಂಟ್ ನಿಮಿಷದಲ್ಲಿ ಹಿ ಬಿಕಮ್ಸ್ ಆಲ್ ರೈಟ್. ಈ ತರ ಡ್ರಾಮಾಟಿಕ್ ಎಫೆಕ್ಟ್ ಇರೋದು ಓನ್ಲಿ ಕಾರ್ಡಿಯಾಲಜಿ. ಅದೇ ಅಷ್ಟು ಎಫೆಕ್ಟ್ ಆಗಿ ನಾನು MBBS ಮಾಡೋ ಕಾರಣ, MD ಮಾಡೋ ಕಾರಣ, DM ಸೇರ್ಕೋ ಕಾರಣ ಅದೇನೇ ಇತ್ತು. ಸೊ ಅದರಿಂದ ನನ್ನ ಲೈಫ್ ಗೋಲ್ ಕಾರ್ಡಿಯಾಲಜಿಸ್ಟ್ ಇಟ್ಕೊಂಡು ಆ ಪ್ಯಾಷನ್ ಇಂದ ನಾನು ಕಾರ್ಡಿಯಾಲಜಿಸ್ಟ್ ಆಗಿತ್ತು. ಹಾಗಾದ್ರೆ ನೀವು ಚೈಲ್ಡ್ಹುಡ್ ಡಿಸೈಡ್ ಆಗಿತ್ತು ನಾನು ಕಾರ್ಡಿಯಾಲಜಿಸ್ಟ್ ಆಗ್ಬೇಕು ಫ್ಯೂಚರ್ ಅಲ್ಲಿ ಅಂತ? ಎಸ್ ಸರ್. ಓಕೆ, ಈಗಿನ ನೀವು ಸಿಚುಯೇಷನ್ ನೋಡಿದಾಗ ಹಾರ್ಟ್ ಡಿಸೀಸ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ? ಈಗ ಹಾರ್ಟ್ ಡಿಸೀಸಸ್ ಎಕ್ಸ್ಪ್ಲೋಡ್ ಆಗ್ತದೆ, ಅಂದ್ರೆ ಒಂಥರ ಎಪಿಡೆಮಿಕ್ ತರ ಬರ್ತದೆ. ಓಕೆ, ಈಗ ಒಂದು 50 years ಬ್ಯಾಕ್ US ಅಲ್ಲಿ, ಅಂದ್ರೆ ಯುರೋಪ್ ಅಲ್ಲಿ, ಡೆವಲಪ್ಡ್ ನೇಷನ್ಸ್ ಅಲ್ಲಿ ಈ ತರ ಸಿಚುವೇಶನ್ ಇತ್ತು. ಅಂದ್ರೆ ಅವಾಗ ಯಂಗ್ಸ್ಟರ್ಸ್ ಅಲ್ಲಿ ಹಾರ್ಟ್ ಡಿಸೀಸ್ ಜಾಸ್ತಿ ಆಗಿ ಆಲ್ಮೋಸ್ಟ್ ಒಂದು 60 years ಬರೋಷ್ಟಿಗೆ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಏನೋ ಒಂದು ಹಾರ್ಟ್ ಪ್ರಾಬ್ಲಮ್ ಇರ್ತಿತ್ತು. ಆ ತರ ಸಿಚುವೇಶನ್ ಇವಾಗ ಇಂಡಿಯಾಗೆ ಬಂದಿದೆ ಈ ಡಿಕೇಡ್ ಅಲ್ಲಿ. ಒಂದು 2000 ಇಂದ ನಾವು ಅದೇ ಸಿಚುವೇಶನ್ ಇದೀವಿ. ದಿ ಡಿಫರೆನ್ಸಸ್ US ಅಲ್ಲೆಲ್ಲ ಆ ಎಪಿಡೆಮಿಕ್ ಬಂದಾಗ ಅವರು ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಂಡು ಅವ್ರದ್ದು ರೆಗ್ಯುಲೇಷನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ, ಫುಡ್ ರೆಗ್ಯುಲೇಷನ್ಸ್ ಆಗ್ಲಿ, ಹಿಂದೆ ಅಡಿಟಿವ್ಸ್ ರೆಗ್ಯುಲೇಷನ್ಸ್ ಆಗ್ಲಿ ಮಾಡಿ ಈಗ ಅವ್ರದ್ದು ಡಿಕ್ಲೈನ್ ಆಗ್ತಿದೆ. ನಮ್ಮಿದ್ರಲ್ಲಿ ಆ ಎಪಿಡೆಮಿಕ್ ಸ್ಟಾರ್ಟ್ ಆಗಿದೆ, ಬಟ್ ಅದನ್ನ ಪೀಕ್ ಆಗೋದಾಗ್ಲಿ ಕಮ್ಮಿ ಆಗೋ ಏನ್ ಲಕ್ಷಣನೇ ಇಲ್ಲ. ಅಂದ್ರೆ ಇಟ್ ಇಸ್ ಇನ್ಕ್ರೀಸಿಂಗ್. ಸೊ ವಾಟ್ ಆರ್ ದ ಅರ್ಲಿ ಸೈನ್ ಆಫ್ ಹಾರ್ಟ್ ಡಿಸೀಸ್? ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವತ್ತೂ ಸಡನ್ ಆಗಿ ಬರಲ್ಲ. ಅದು ಆಕ್ಚುಲಿ ಹಾರ್ಟ್ ಅಟ್ಯಾಕ್ ಬರೋದು ವಾರ್ನಿಂಗ್ ಸೈನ್ಸ್ ಇಟ್ಕೊಂಡೇ ಬರೋದು. ಅದು 90 to 95% ಆಫ್ ದ ಟೈಮ್ಸ್ ವಾರ್ನಿಂಗ್ ಇಟ್ಕೊಂಡೇ ಬರೋದು. ಸೊ ಸಡನ್ ಕಾರ್ಡಿಯಾಕ್ ಡೆತ್ ಅನ್ನೋದು ನಾವು ಏನು ಡ್ರಾಮಾಟಿಕ್ ಆಗಿ ನೋಡ್ತೀವಿ, ಅದೆಲ್ಲ ಓನ್ಲಿ 1 to 2%, ಮ್ಯಾಕ್ಸಿಮಮ್ 5% ಆಫ್ ಪೀಪಲ್. ಬೇರೆಯವ್ರಿಗೆಲ್ಲ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ. ಸೊ ಸಿಂಪ್ಟಮ್ಸ್ ಚೆಸ್ಟ್ ಪೈನ್ ಇರ್ಬೇಕಂತಿಲ್ಲ. ಚೆಸ್ಟ್ ಪೈನ್ ಕ್ಲಾಸಿಕಲ್ ಸೈನ್ ಅದು. ಅಂದ್ರೆ ಚೆಸ್ಟ್ ಪೈನ್ ಬಂತು, ಹಾರ್ಟ್ ತಿರ್ಬೋದು ಅಂತ ತುಂಬಾ ಕಾಮನ್ ಇದೆ. ಬಟ್ ಹಾರ್ಟ್ ಡಿಸೀಸ್ ಸಿಂಪ್ಟಮ್ಸ್ ವೇರಿಡ್ ಸಿಂಪ್ಟಮ್ಸ್ ಇರುತ್ತೆ. ನಡಿವಾಗ ಸುಸ್ತಾಗೋದು, ಇಲ್ಲಾಂದ್ರೆ ಒಂಥರ ದಮ್ ತರ ಬರೋದು, ಅದು ಒಂಥರ ಇಂಡಿಕೇಶನ್ ಆಫ್ ಹಾರ್ಟ್ ಡಿಸೀಸ್. ಕೆಲವು ಸಲ ಅನ್ಯೂಶುವಲ್ ಸ್ವೆಟ್ಟಿಂಗ್ ಆಗೋದು, ತಲೆ ಸುತ್ತು ಬರೋದು. ತುಂಬಾ ಕಾಮನ್ ಸಿಂಪ್ಟಮ್ ಅಂದ್ರೆ ಗ್ಯಾಸ್ಟ್ರಿಕ್,
ಸೊ ಇವಾಗ ಆ ಗ್ಯಾಸ್ಟ್ರಿಕ್ ಅಂತ ಟರ್ಮ್ ಎಷ್ಟು ಮಿಸ್ಯೂಸ್ ಮಾಡ್ತಾರೆ ಜನರು. Okay. ಅದು ಪ್ಲೇನ್ ಆಸಿಡಿಟಿ ಇಂದ ಹಿಡಿದು ಹಾರ್ಟ್ ಅಟ್ಯಾಕ್ ತನಕನೂ ಯಾವುದೇ ಇದರಲ್ಲೂ ಆ ಗ್ಯಾಸ್ಟ್ರಿಕ್ ಅಂತಾನೆ ಹೇಳೋದು. ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಯಾಕೆ ಇದ್ರೆ ಹಾರ್ಟ್ ಅಲ್ಲಿ ಒಂದು ರೈಟ್ ಕರೋನಿ ಆರ್ಟ್ರಿ ಅಂತ ಇದೆ. ಆ ಆರ್ಟ್ರಿ ಯಾವಾಗಾರ ಡಿಸೀಸ್ ಇದು ತೊಂದರೆ ಆದಾಗ ಅದು ಆ ಇನ್ಫೀರಿಯರ್ ಸರ್ಫೇಸ್ ಆಫ್ ದ ಹಾರ್ಟ್ ನೇ ಸಪ್ಲೈ ಮಾಡುತ್ತೆ. ಸೊ ಆ ರೆಫರ್ಡ್ ಪೇನ್ ನಮ್ಗೆ ಹೊಟ್ಟೆಗೆ ಬರುತ್ತೆ. ಸೊ ಅದನ್ನೇ ಮಿಸ್ಟೇಕ್ ಮಾಡ್ಕೊಂಡು ಜನರು ಇದು ಗ್ಯಾಸ್ಟ್ರಿಕ್. ಈ ಹಾರ್ಟ್ ಪೇನ್ ಟಿಪಿಕಲ್ ಆಗಿ ಹಾರ್ಟ್ ಡಿಸ್ಕಂಫರ್ಟ್ ಬಂದು ಹೋಗುತ್ತೆ. ಸೊ ಆ ಮಿಡಲ್ ಅಲ್ಲಿ ಅವ್ರೇನೋ ಗ್ಯಾಸ್ಟ್ರಿಕ್ ಏನೋ ಟ್ಯಾಬ್ಲೆಟ್ ತಗೊಂಡ್ರು, ಇಲ್ಲಾಂದ್ರೆ ಏನೋ ಕುಡಿದ್ರು, Okay. ಇಮಿಡಿಯೇಟ್ಲಿ ರಿಲೀಫ್ ಆದ್ರೆ ಅದನ್ನೇ ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ. ಈ ತರ ಎರ್ಲಿ ಸಿಂಪ್ಟಮ್ಸ್ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗೋದು. ಬಟ್ ಹಾರ್ಟ್ ಅಟ್ಯಾಕ್ ಆನ್ಸೆಟ್ ಆದ್ಮೇಲೆ ಕೆಲವು ಸಿಂಪ್ಟಮ್ಸ್ ಕ್ಲಾಸಿಕಲ್ ಆಗಿರುತ್ತೆ. ಅಂದ್ರೆ ಆಯಾಸ ಬರೋದಾಗ್ಲಿ, ತುಂಬಾ ಸ್ವೆಟಿಂಗ್ ಆಗ್ಲಿ, ತಲೆ ಸುತ್ತು ಬರೋದಾಗ್ಲಿ, ಎದೆ ಬಡ್ತ ಬರೋದಾಗ್ಲಿ, ಇದೆಲ್ಲ ಡೇಂಜರ್ ಸೈನ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಓಕೆ ಸರ್, ಈಗ ನಾವು ಹೆಲ್ತಿ ಪೀಪಲ್ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಅಂತ ನೋಡ್ತಾ ಇದೀವಿ. ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಮೇಲೆ ಬಹುಶಃ ಟೆಕ್ನಾಲಜಿ ಇಂಪ್ರೂವ್ ಆಗಿ ಆ ತರ ಗೊತ್ತಾಗ್ತಿದೆಯೋ ಇಲ್ಲ ಜನದ ಲೈಫ್ ಸ್ಟೈಲು ಹ್ಯಾಬಿಟ್ಸ್ ಇಂದ ಆಗ್ತಿದೆಯೋ ಗೊತ್ತಿಲ್ಲ. ಕಾರಣ ಏನ್ ಸರ್ ಅದಕ್ಕೆ? ಈಗ ನಾನು ಹೇಳ್ದಂಗೆ ಒಂದು ಎಪಿಡೆಮಿಕ್ ಆಗ್ತಿದೆ ಹಾರ್ಟ್ ಡಿಸೀಸ್ದು. ಅದು ಯಾಕೆ ಅಂದ್ರೆ ಒಂದು ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ನಮ್ದು. ಆ ಲೈಫ್ ಸ್ಟೈಲು ಈ ಲಾಸ್ಟ್ 10 years ಅಲ್ಲಿ ತುಂಬಾ ಚೇಂಜ್ ಆಗಿದೆ. ಓಕೆ. ಏನಂದ್ರೆ ಇವಾಗ ಮೊದಲು ಫಾರ್ ಎಕ್ಸಾಂಪಲ್ ನಾನ್ ವೆಜ್ ತಿನ್ನೋದಾಗ್ಲಿ, ಇಲ್ಲಾಂದ್ರೆ ಇವಾಗ ಫ್ರೈಡ್ ಐಟಮ್ಸ್, ಆಯಿಲ್ ಹತ್ರ ಹಬ್ಬದ ಊಟ ತಿನ್ನೋದಾಗ್ಲಿ ತಿಂಗಳಿಗೆ ಒಂದ್ಸಲಿ, ಇಲ್ಲಾಂದ್ರೆ ಯಾವಾಗ ಒಂದ್ಸಲಿ ಇತ್ತು, ವರ್ಷಕ್ಕೆ 3-4 ಸಲ. ಇವಾಗ ದಿನ ಆಗ್ಬಿಡುತ್ತೆ. ಇಟ್ ಹಸ್ ಬಿಕಮ್ ಎ ಡೈಲಿ ಅಫೇರ್. ಓಕೆ. ಸೊ ಎರಡನೇದು ಆಕ್ಟಿವಿಟಿ ಕಮ್ಮಿ ಆಗ್ಬಿಡುತ್ತೆ. ಈ ಕೋವಿಡ್ ಇಂದ ನಮ್ಗೆ ಕೋವಿಡ್ ನ ಡೈರೆಕ್ಟ್ಲಿ ಬ್ಲೇಮ್ ಮಾಡಕ್ಕಿಂತ ಆ ಇಂಡೈರೆಕ್ಟ್ ಬ್ಲೇಮಿಂಗ್ ಜಾಸ್ತಿ. ಇಂಡೈರೆಕ್ಟ್ ಇಂದ ತೊಂದರೆ ಆಗಿದ್ದು ಅಂದ್ರೆ ಕೋವಿಡ್ ಇಂದ ನಮ್ಮ ಆಕ್ಟಿವಿಟಿ ಲೆವೆಲ್ಸ್ ಆಫ್ ಬಿಕಮ್ ಟೂ ಲೆಸ್. ಸೊ ಕೋವಿಡ್ ಒಂಥರ ಏನ್ ತರ ತೋರ್ಸ್ಕೊಡ್ತು ಅಂದ್ರೆ ನೀವು ಜಾಸ್ತಿ ಎಕ್ಸರ್ಸೈಸ್ ಮಾಡ್ದೇನು ಮನೆಯಲ್ಲೇ ಇರ್ಬೋದು ಅಂತ ತೋರ್ಸ್ಕೊಟ್ಬಿಡ್ತು. ಸೊ ಅದನ್ನೇ ಲೈಫ್ ಸ್ಟೈಲ್ ಆಗಿ ಮಾಡ್ಕೊಂಡ್ಬಿಟ್ರು. ಓಕೆ. ಸೊ ಏನಾಗಿತ್ತು, ಅದು ಪ್ಲಸ್ ಈ ಡಯಟ್, ಲೈಫ್ ಸ್ಟೈಲ್ ಚೇಂಜ್, ಸ್ಟ್ರೆಸ್ ಜಾಸ್ತಿ ಆಗಿದೆ. ಇದೆಲ್ಲ ಕಂಬೈನ್ಡ್ ಆಗಿ ಎಕ್ಸ್ಪ್ಲೋಷನ್ ಆಗಿದೆ. ಸೊ ಇಟ್ಸ್ ನಾಟ್ ಸಿಂಗಲ್ ಫ್ಯಾಕ್ಟೋರಿಯಲ್, ಎಕ್ಸ್ಪ್ಲೋರ್ಡ್ ಆಗಿರೋದು ಬಿಕಾಸ್ ಮಲ್ಟಿ ಫ್ಯಾಕ್ಟರ್ಸ್. ಬಟ್ ಇದಕ್ಕೆ ಇದು ಕೋಇನ್ಸಿಡೆಂಟ್ ಫ್ಯಾಕ್ಟರ್ಸ್ ಕೋವಿಡ್ ಅಷ್ಟೇ. ಕೋವಿಡ್ ಇಂದ ಆಗ್ತಿದೆ ಅಂತ ಅದು ದಟ್ಸ್ ಎ ಮಿಸ್ನಾಮರ್. ಆ ವ್ಯಾಕ್ಸಿನ್ ಇಂದ ಆಗ್ತಿದೆ ಅದು ದಟ್ಸ್ ಎ ಮಿಸ್ನಾಮರ್. ಮಿತ್ ಇದೆ ಅದು ಡೆಫಿನೆಟ್ಲಿ. ಅಂದ್ರೆ ಇದೆಲ್ಲ ಸೇರಿ ಅದಾಗಿರೋದು ಆಕ್ಚುಲಿ. ಸರ್, ಈಗ ನಾವು ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಈ ಡಯಾಬಿಟಿಕ್ ಮತ್ತೆ ಹೈಪರ್ ಟೆನ್ಷನ್ ಇರೋರ್ಗೆ ಏನಾದ್ರು ಅದು ಗ್ಯಾರಂಟಿ ಆಗುತ್ತಾ, ಇಲ್ಲ ಅದು ಅವ್ರ ಹ್ಯಾಬಿಟ್ ಮೇಲೆ ಇಲ್ಲ ಲೈಫ್ ಸ್ಟೈಲ್ ಮೇಲೆ ಆಗುತ್ತಾ ಸರ್? ಅದು ಇಲ್ಲ, ತುಂಬಾನೇ ಡಯಾಬಿಟಿಕ್ಸ್ ಇದಾರೆ, ಹೈಪರ್ಟೆನ್ಸಿವ್ಸ್ ಇದಾರೆ, ಹಾರ್ಟ್ ಡಿಸೀಸ್ ಇಲ್ಲದೆ 90 years 95 years ಇರ್ತಾರೆ. ಸೊ ಡಯಾಬಿಟಿಸ್ ಅಂಡ್ BP ಇರೋದ್ರಿಂದ ಹಾರ್ಟ್ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಅಷ್ಟೇ. ಅದೇ 100% ಆಗ್ಬೇಕಂತಿಲ್ಲ. ಓಕೆ. ಒಂದು 30% ಆಫ್ ಡಯಾಬಿಟಿಕ್ಸ್ಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಓಕೆ. ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಅದನ್ನ ನಂಬರ್ನ ಇನ್ನೂ ಕಮ್ಮಿ ಮಾಡ್ಕೋಬಹುದು. ಬಟ್ 30% ಡೆಫಿನೆಟ್ಲಿ ಹಾರ್ಟ್ ಇದು ಅಂದ್ರೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅಷ್ಟಿದೆ. BP ಆಕ್ಚುಲಿ ಶುಗರ್ಗಿಂತ ಲಿಟಲ್ ಬೆಟರ್ ಇನ್ ದಟ್ ವೇ. ಅಂದ್ರೆ BP-ಗೆ 10% ಆಫ್ ಹೈಪರ್ಟೆನ್ಸಿವ್ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಬಟ್ 90% ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಬರ್ದೇನೆ ಇರ್ಬೋದು. ನೀವು ಹೇಳೋ ಪ್ರಕಾರ ಈ BP ಮತ್ತೆ ಶುಗರ್ ಇರೋರು ಒಂದು ಆನ್ಯುವಲ್ ಸ್ಕ್ರೀನಿಂಗ್ ಅಂತ ಏನಾದ್ರು ಮಾಡ್ಬೇಕಾಗತ್ತಾ? ಹೆಲ್ತ್ ಚೆಕ್ ಅಂತಾರ ಏನಾದ್ರು ನಿಮ್ ಸಜೆಷನ್? ಡೆಫಿನೆಟ್ಲಿ ಎಸ್. ಈಗ ಆನ್ಯುವಲ್ ಚೆಕ್ ಅನ್ನೋದು ಇಟ್ ಶುಡ್ ನಾಟ್ ಬಿಕಮ್ ಒಂಥರ ಮನಿ ಮೇಕಿಂಗ್ ಇದು ತರ ಆಗ್ಕೂಡ್ದು. ಅಂದ್ರೆ ಇವಾಗ ಏನಾಗ್ಬಿಡಿದೆ, ಅಡ್ವರ್ಟೈಸ್ ಮಾಡೋದು ಹೆಂಗೆ ಅಂದ್ರೆ A to Z ನಾವು ಚೆಕ್ ಮಾಡ್ತೀವಿ ಅಂತ. ದಟ್ಸ್ ನಾಟ್ ರೈಟ್ ಆಕ್ಚುಲಿ. ಟಾರ್ಗೆಟೆಡ್ ಆಗಿ ನಾವು ನೋಡ್ಬೇಕು. ಇವಾಗ ಒಂದು 30-year-oldಗೆ ಏನೇನ್ ಟೆಸ್ಟ್ ಬೇಕು, ಒಂದು 60-year-oldಗೆ ಏನೇನ್ ಟೆಸ್ಟ್ ಬೇಕು, ಡಿಫರೆಂಟ್. ಅದು ಅಕಾರ್ಡಿಂಗ್ ಟು ದಟ್ ನಾವು ಸ್ಕ್ರೀನ್ ಮಾಡಿದ್ರೆ ಡೆಫಿನೆಟ್ಲಿ ಪ್ರಿವೆಂಟ್ ಮಾಡಬಹುದು ಲಾಟ್ ಆಫ್ ಹಾರ್ಟ್ ಡಿಸೀಸ್. ಸರ್, ಈಗ ನಾವು ಈ ಶುಗರ್ ಮತ್ತು BP ಅಂದಾಗ ಜಾಸ್ತಿ ಜನಕ್ಕೆ ಏನಂದ್ರೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತೀನಿ. ಈ ಒಬೇಸು ಕೂಡ ಏನಾದ್ರು ಕಾರಣ ಅದಕ್ಕೆ? ಒಬೇಸಿಟಿ ಆಕ್ಚುಲಿ ಅದೊಂದು ಒಬೇಸಿಟಿ ಪ್ಯಾರಾಡಾಕ್ಸ್ ಅಂತ ಒಂದಿದೆ. ಅಂದ್ರೆ ನೀವು ಫ್ಯಾಟ್ ಇದ್ದಷ್ಟು ನಿಮ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಕಮ್ಮಿ ಅಂತೆ. ಅದು ಅಫ್ಕೋರ್ಸ್ ಆ ಪ್ಯಾರಾಡಾಕ್ಸ್ ತುಂಬಾನೇ ಸಲ ಡಿಸ್ಪ್ರೂವ್ ಮಾಡಿದ್ದಾರೆ. ಬಟ್ ವೆಯ್ಟ್ ಗೆ ಹಾರ್ಟ್ ಡಿಸೀಸ್ ಗೆ ಡೈರೆಕ್ಟ್ ಕಾರ್ಲೇಷನ್ ಇಲ್ಲ. ನೀವ್ ಹೇಳಿದ್ರಿ ಸ್ಟ್ರೆಸ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಇವತ್ತು ನಮ್ಮ ಜೀವನ ಶೈಲಿಯಲ್ಲಿ ಸಹ ಸ್ಟ್ರೆಸ್ ಇಲ್ಲ ಲೈಫೇ ಮಾಡಕ್ ಆಗಲ್ಲ. ಆಸ್ ಎ ಕಾರ್ಡಿಯಾಲಜಿಸ್ಟ್ ನೀವು ಸ್ಟ್ರೆಸ್ ನ ಹೇಗೆ ನಾವು ಕಂಟ್ರೋಲ್ ಮಾಡಬಹುದು ಅಂತ ಅಡ್ವೈಸ್ ಮಾಡ್ತೀರಿ ಸರ್? ಸೊ ಸ್ಟ್ರೆಸ್ ಅನ್ನೋದು ನಮ್ಗೆ ವೇರಿಯಸ್ ಪ್ಲೇಸಸ್, ಫ್ಯಾಮಿಲಿಯಲ್ಲಿ ಇರ್ಬೋದು ಸ್ಟ್ರೆಸ್, ವರ್ಕ್ ಪ್ಲೇಸ್ ಇರ್ಬೋದು ಸ್ಟ್ರೆಸ್, ಆರ್ ಇಟ್ ಮೇ ಬಿ ಎಂಡೋಜಿನಸ್ ಸ್ಟ್ರೆಸ್. ಎಂಡೋಜಿನಸ್ ಸ್ಟ್ರೆಸ್ ಅನ್ನೋದು ಸೈಕ್ಯಾಟ್ರಿಕ್ ಇಶ್ಯೂ. ವೆರಾಸ್ ಅದರ್ಸ್ ಇದು ಸೋಷಿಯಲ್ ಸ್ಟ್ರೆಸಸ್. ನಮ್ಗೆ ಇದು ಫ್ಯಾಮಿಲಿ ಆರ್ ವರ್ಕ್ ಪ್ಲೇಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಇಲ್ಲ ಫೈನಾನ್ಷಿಯಲ್ ಆಗ್ಲಿ, ಇದೆಲ್ಲ ಸ್ಟ್ರೆಸಸ್. ಮೋಸ್ಟ್ ಆಫ್ ದ ಸ್ಟ್ರೆಸ್ ಯಾಕೆ ಬರುತ್ತೆ ಅಂದ್ರೆ ಬಿಕಾಸ್ ಅವರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಟೂ ಹೈ. ಸೊ ದಿ ಮಂತ್ರ ಟು ರೆಡ್ಯೂಸ್ ಸ್ಟ್ರೆಸ್ ಇಸ್ ಲೋವರ್ ಯುವರ್ ಎಕ್ಸ್ಪೆಕ್ಟೇಷನ್. ನಮ್ಗೆ
ಇರೋ ಫೆಸಿಲಿಟಿಯಲ್ಲಿ ನಾವು ಆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಸ್ಟ್ರೆಸ್ ಕಮ್ಮಿ ಇರುತ್ತೆ. ಒಂದು. ಎರಡನೇದು, ನಮ್ಗೆ ಅವರ್ ರಿಲೇಶನ್ಶಿಪ್ಸ್ ಎಸ್ಪೆಷಲಿ ಅಟ್ ವರ್ಕ್ ಪ್ಲೇಸ್ ಅಂಡ್ ಹೋಮ್ ಇಸ್ ವೆರಿ ಇಂಪಾರ್ಟೆಂಟ್. ವರ್ಕ್ ಪ್ಲೇಸ್ ಅಲ್ಲಿ ನಾವು 10 hours ವಿ ಸ್ಪೆಂಡ್ ವರ್ಕ್ ಅಲ್ಲಿ, ಮನೆಯಲ್ಲಿ ದ ರೆಸ್ಟ್ ಆಫ್ ದಿ 12-14 hours ವಿ ಸ್ಪೆಂಡ್. ಸೊ ಈ ಎರಡು ಪ್ಲೇಸ್ ಅಲ್ಲಿ ನಾವು ವರ್ಕ್ ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ದಿ ಸ್ಟ್ರೆಸ್ ವಿಲ್ ಬಿ ಲೆಸ್. ಅಫ್ಕೋರ್ಸ್ ಸ್ಟ್ರೆಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಪ್ರಾಣಾಯಾಮ, ಮೆಡಿಟೇಷನ್, ಇದೆಲ್ಲ ಡೆಫಿನೆಟ್ಲಿ ಹ್ಯಾವ್ ಎ ಪಾಸಿಟಿವ್ ಎಫೆಕ್ಟ್. ಸೊ ನಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಪ್ಲಸ್ ಈ ಡಿಸ್ಟ್ರೆಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಹಾರ್ಟ್ ಇಶ್ಯೂಸ್ ಮೇಲೆ ಸಿಗ್ನಿಫಿಕೆಂಟ್ ಬೆನಿಫಿಟ್ ಇದೆ. ಓಕೆ. ಈಗ ಸರ್, ಈಗ ನಾವು ನೋಡ್ದಂಗೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಾರ್ಡಿಯಾಕ್ ಅರೆಸ್ಟ್ ನೋಡ್ತೀವಿ. ಈ ಫುಡ್ ಅಲ್ಲಿ ಪ್ರಿಪರೇಷನ್ ಅಲ್ಲಿ ಆಯಿಲ್ ಬಳಸ್ತಾರ ಸರ್, ಅದರಿಂದ ಏನಾದ್ರು ಕಾರಣ ಇದೆಯಾ? ಇಲ್ಲ, ಆಯಿಲ್ ಇಸ್ ಒನ್ ಪಾರ್ಟ್ ಆಫ್ ದಿ ಹಾರ್ಟ್ ಪ್ರಾಬ್ಲಮ್. ಈಗ ಆಯಿಲ್ ಇಂದ ಡೆಫಿನೆಟ್ಲಿ ಹಾರ್ಟ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಇವಾಗ ಲಾಸ್ಟ್ 50 years ಅಲ್ಲಿ ನಮ್ ಇಂಡಿಯನ್ ಡಯಟ್ ನೋಡಿದ್ರೆ ದಿ ಪರ್ಸೆಂಟೇಜ್ ಆಫ್ ಆಯಿಲ್ ಯೂಸ್ 400% ಜಾಸ್ತಿ ಆಗಿದೆ ಅಂತ. ಸೊ ಫಸ್ಟ್ ನಾವು ವೆರಿ ವೆರಿ ಲೆಸ್ ಆಯಿಲ್ ಯೂಸ್ ಆಗ್ತಿತ್ತು ನಮ್ಮ ಫುಡ್ ಅಲ್ಲಿ, ಈಗ ಇಟ್ ಹಸ್ ಬಿಕಮ್ 400%, ಅಂದ್ರೆ ಫ್ಯಾಟ್ ಎಲ್ಲ ಸೇರಿ ಫ್ಯಾಟ್ಸ್. ಸೊ ಒಂದು ದಿ ಕ್ವಾಲಿಟಿ ಆಫ್ ಆಯಿಲ್. ಸೊ ಆಯಿಲ್ ಕ್ವಾಲಿಟಿಯಲ್ಲಿ ಥಿನ್ನರ್ ದಿ ಆಯಿಲ್ ಬೆಟರ್. ಅಂದ್ರೆ ಇವಾಗ ತಿಕ್ಕಾಗಿರೋ ಆಯಿಲ್ ಲೈಕ್ ಡಾಲ್ಡಾ ಆಯಿಲ್, ಅಂದ್ರೆ ಈ ಪಾಮ್ ಆಯಿಲ್, ದೀಸ್ ಆರ್ ಮೋರ್ ಅಥ್ರೋಜೆನಿಕ್. ಅಂದ್ರೆ ಅದರಲ್ಲಿ LDL ಜಾಸ್ತಿ ಆಗೋ ಚಾನ್ಸ್ ಇದೆ, ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಹಂಗಂತ ಈ ನಾರ್ಮಲ್ ಆಯಿಲ್ಸ್ ಸೇಫ್ ಅಂತ ಅಲ್ಲ. ಎನಿ ಆಯಿಲ್ ಇಸ್ ಬ್ಯಾಡ್ ಫಾರ್ ಹೆಲ್ತ್, ಓನ್ಲಿ ಕ್ವಾಂಟಿಟಿ ಮ್ಯಾಟರ್ಸ್. ಸೊ ಬ್ಯಾಡ್ ಆಯಿಲ್ಸ್ ಇದೆ, ಲೆಸ್ ಬ್ಯಾಡ್ ಆಯಿಲ್ಸ್ ಇದೆ ಅಷ್ಟೇ, ಗುಡ್ ಆಯಿಲ್ ಅಂತ ಯಾವ್ದು ಇಲ್ಲ. ಸರ್, ಈಗ ಗೀ ತುಂಬಾ ಒಳ್ಳೇದು ಹಾರ್ಟ್ಗೆ ಅಂತ ಹೇಳ್ತಾರೆ. ಹೌ ಇಟ್ ಡಿಫರೆನ್ಸ್ ರೆಗ್ಯುಲರ್ ಕುಕಿಂಗ್ ಆಯಿಲ್ಗೂ ಮತ್ತೆ ಈ ಗೀ ಹೇಗೆ ಸಂಬಂಧ ಸರ್? ಅದು ನಾನು ಹೇಳ್ದಂಗೆ ಯಾವ್ದು ಗುಡ್ ಆಯಿಲ್ ಅಂತ ಇಲ್ಲ, ಗುಡ್ ಫ್ಯಾಟ್ ಅಂತ ಇಲ್ಲ. ಇಟ್ಸ್ ಬ್ಯಾಡ್ ಆರ್ ಲೆಸ್ ಬ್ಯಾಡ್ ಅಷ್ಟೇ. ಸೊ ಇವಾಗ ರಿಫೈನ್ ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ಲೆಸ್ ಬ್ಯಾಡ್ ಅಷ್ಟೇ. ಅದೇ ಆ ಗೀನ ನೀವು 2 ಸಲ ಹೀಟ್ ಮಾಡ್ಬಿಟ್ಟು ಯೂಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಈಕ್ವಲಿ ಬ್ಯಾಡ್. ಸೊ ಕ್ವಾಂಟಿಟಿ ಮ್ಯಾಟರ್ಸ್ ಆಕ್ಚುಲಿ. ನಮ್ಗೆ ಆ ಕ್ವಾಲಿಟಿ ಮ್ಯಾಟರ್ಸ್ ಎ ಲಿಟಲ್, ಬಟ್ ಕ್ವಾಂಟಿಟಿ ಮ್ಯಾಟರ್ಸ್ ಮೋರ್. ಓಕೆ ಸರ್, ಈಗ ನೀವು ಒಬ್ಬ ಇಷ್ಟು ಏಜ್ಗೆ ಎವ್ರಿ ಡೇ ಇಷ್ಟೊಂದು ಎಕ್ಸರ್ಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂತ ಏನ್ ಅಡ್ವೈಸ್ ಮಾಡ್ತೀರಿ ಸರ್ ಆಸ್ ಎ ಕಾರ್ಡಿಯಾಲಜಿಸ್ಟ್? ಇಲ್ಲ, ಎಲ್ಲರೂ ಎಕ್ಸರ್ಸೈಸ್ ಮಾಡ್ಲೇಬೇಕು, ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಈಗ ಎನಿ ಏಜ್ ಆ ಎಕ್ಸರ್ಸೈಸ್ ಇದನ್ನ ಇನ್ಕಂಕ್ಲೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಚಿಕ್ಕ ಮಕ್ಳು ಇದಾರೆ, ಅಯ್ಯೋ ಅವ್ರು ಪರಲ್ಲ, ಅವ್ರು ಚಿಕ್ಕ ಮಕ್ಳು ಏನು ಎಕ್ಸರ್ಸೈಸ್ ಬೇಡ ಅಂತ, ದಟ್ಸ್ ನಾಟ್ ರೈಟ್. ಸೊ ಎನಿ ಏಜ್ ಎಕ್ಸರ್ಸೈಸ್ ಯಂಗರ್ ಏಜ್ ಇಂದಾನೇ ಸ್ಟಾರ್ಟ್ ಮಾಡ್ಕೋಬೇಕು. ಮಿಡಲ್ ಏಜ್ ಅಲ್ಲಿ ನಾವು ಏನು ಮಾಡ್ತೀವೋ ಇಲ್ವೋ ಆ ಹೆಲ್ತ್ ಹಂಗೇನೆ ಮೇಂಟೈನ್ ಆಗ್ಬಿಡುತ್ತೆ ಸಂಹೌ. ಬಟ್ ಅದೇ ಏಜ್ ಅಲ್ಲಿ ನಾವು ಎಕ್ಸರ್ಸೈಸ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಫ್ಯೂಚರ್ಲಿ ಎಲ್ಡರ್ಲಿ ಒನ್ಸ್ ಮಿಡಲ್ ಏಜ್ ಬಂದಾಗ ಆ ಡಿಸೀಸಸ್ ಬರೋ ಚಾನ್ಸ್ ಕಮ್ಮಿ ಇರುತ್ತೆ. ವಯಸ್ಸಾದ್ಮೇಲೆ ಅಂದ್ರೆ ಹಾರ್ಟ್ ಡಿಸೀಸ್ ಬಂದ್ಮೇಲೆ ಕಂಪಲ್ಸರಿ ಎಕ್ಸರ್ಸೈಸ್ ಬೇಕೇ ಆಗುತ್ತೆ. ಅದು ನಾವು ಆಸ್ ಎ ಥೆರಪಿ ಎಕ್ಸರ್ಸೈಸ್ ಹೇಳ್ತೀವಿ. ಅಂಡ್ ಎಷ್ಟು ಏಜ್ ಆದ್ರೂ ಎಕ್ಸರ್ಸೈಸ್ ಇಸ್ ಇಂಪಾರ್ಟೆಂಟ್. 90 year oldಗೂ ಅವ್ರಿಗೆ ಸೂಟಬಲ್ ಎಕ್ಸರ್ಸೈಸ್ ಡೆಫಿನೆಟ್ಲಿ ಮಾಡಬೇಕು. ಈವನ್ ಬೆಡ್ ರಿಡನ್ ಪೇಷಂಟ್ಸ್ಗೆ ಮಲ್ಕೊಂಡು ಎಕ್ಸರ್ಸೈಸ್ ಮಾಡೋ ಎಕ್ಸರ್ಸೈಸ್ ಮಾಡಬೇಕು. ಸೊ ಎಕ್ಸರ್ಸೈಸ್ ಇಸ್ ದಿ ಬ್ರೆತ್ ಆಫ್ ಲೈಫ್ ಆಕ್ಚುಲಿ. ಸರ್, ಈಗ ಹಾರ್ಟ್ ಒಂದ್ಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತೀವಿ. ಲೈಕ್ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಅದ್ರೇನು ಲಿಮಿಟೇಷನ್ ಇದೆಯಾ? ದಿನಕ್ಕಿಷ್ಟು ಸಿಗರೇಟ್ ಸೇದ್ಬೋದು, ದಿನಕ್ಕಿಷ್ಟು ಪೆಗ್ಗು ಕುಡಿಬಹುದು ಅಂತ ಏನಾದ್ರು? ಆಕ್ಚುಲಿ ಆಲ್ಕೋಹಾಲ್ ಇಷ್ಟು ಬೆನಿಫಿಟ್ ಅಂತ ತುಂಬಾನೇ ಸ್ಟಡೀಸ್ ಬಂತು. ಅದೆಲ್ಲದು ಸ್ಪಾನ್ಸರ್ಡ್ ಬೈ ಸಮ್ ಆಲ್ಕೋಹಾಲ್ ಕಂಪನೀಸ್. ಸೊ ಯಾವುದೇ ಸ್ಟಡಿ ಅದು ಹೆಂಗೆ ಕಂಡಕ್ಟ್ ಮಾಡಿದೆ ಅಂತ ನಾವು ನೋಡಿದ್ರೆ ಅದ್ರ ಆಕ್ಚುಲಿ ಇದು ಗೊತ್ತಾಗೋದು. ಪ್ರಾಕ್ಟಿಕಲಿ ಯಾವುದೇ ನಾವು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತೀವಿ, ಅದು ಇಟ್ಸ್ ನಾಟ್ ಆಲ್ವೇಸ್ ಬ್ಯಾಡ್. ನಾವು ಮಾಡರೇಷನ್ ಇದ್ರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಬ್ಯಾಡ್. ಬಟ್ ಏನಂದ್ರೆ ನಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಪ್ಲಸ್ ಬ್ಲಡ್ ಪ್ರೆಷರ್ ಇದೆ. ಇವರು ಸ್ಮೋಕ್ ಮಾಡಿದ್ರೆ ದಿ ಹಾರ್ಟ್ ಡಿಸೀಸ್ ಇನ್ಸಿಡೆನ್ಸ್ 4 times ಜಾಸ್ತಿ ಆಗುತ್ತೆ. ಇವಾಗ ನಾನ್ ಡಯಾಬಿಟಿಕ್, ನಾನ್ ಹೈಪರ್ಟೆನ್ಸಿವ್, ನಾರ್ಮಲ್ ಆಗಿರೋರು ಸ್ಮೋಕ್ ಮಾಡಿದ್ರೆ ಆ ರಿಸ್ಕ್ ವಿಲ್ ಬಿ ವೆರಿ ಲೆಸ್. ಸೊ ನಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಆಡ್ ಆಗುವಾಗ ಇದು ಆಡ್ ಮಾಡಿದ್ರೆ ಇವಾಗ ಫ್ಯೂಯಲ್ ಮೇಲೆ ಫೈರ್ ಹಾಕಿದಾಗ ಆಗುತ್ತೆ. ಅದಕ್ಕೇನೆ ನಮ್ಗೆ ಆ ಮಾಡರೇಷನ್ ಅನ್ನೋದು ಇಟ್ ಇಸ್ ರಿಲೇಟಿವ್. ಇವಾಗ 90 ml ಆಫ್ ಆಲ್ಕೋಹಾಲ್ ಪರ್ ವೀಕ್ ಇಸ್ ಸೇಫ್ ಅಂತ ಇದಿದೆ, ಸ್ಟಡೀಸ್ ಇದೆ. ಬಟ್ ಇದು ಫಾರ್ ಎ ಮಿಡ್ಲ್ ಏಜ್ ಹೆಲ್ತಿ ಪರ್ಸನ್ ಇಟ್ಸ್ ಓಕೆ.
ಓಕೆ ಫಾರ್ ಎ ಹಾರ್ಟ್ ಡಿಸೀಸ್ ಪೇಷಂಟ್ ಇಲ್ಲಾಂದ್ರೆ ಫಾರ್ ಎ ಲಿವರ್ ಡಿಸೀಸ್ ಪೇಷಂಟ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಸೇಫ್. ಈಗ ನಾನೊಂದು ಆರ್ಟಿಕಲ್ ಓದಿದ್ದೆ, ಅದ್ರಲ್ಲಿ ಎವ್ರಿ ಡೇ 20 ml ಆಲ್ಕೋಹಾಲ್ ಇಸ್ ರಿಕ್ವೈರ್ಡ್ ಫಾರ್ ಎ ಲಿವಿಂಗ್ ಪರ್ಸನ್ ಅಂತ ಹೇಳಿದ. ಅಂದ್ರೆ ಅವ್ನು ಅದನ್ನೇ ಹೇಳ್ತಾರೆ, ಅದ್ರಲ್ಲಿ ಮುಂದೆ ವೆಜಿಟೇಬಲ್ಸ್ ಸಿಗುತ್ತೆ ನಿಮ್ಗೆ, ಬೇರೆ ಏನ್ ನಾವು ಗ್ರಾಸರಿ ಯೂಸ್ ಮಾಡ್ತೀವಿ ಅದ್ರಲ್ಲೂ ಕೂಡ ಸಮ್ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್ ಇಸ್ ಕಂಟೈನ್ ಇನ್ ಆಲ್ ದಿ ವೆಜಿಟೇಬಲ್ಸ್ ಮತ್ತೆ ಗ್ರೀನ್ಸ್ ಅಂತ ಹೇಳ್ತಾರೆ. ಈಗ ಅದಲ್ದನೆ ಇದು ನೀವು 90 ml ಹೇಳ್ತಾ ಇದ್ದೀರಾ? ಇಲ್ಲ, ಇದು 90 ml ಹೇಳ್ತಿರೋದು ಆ ಸ್ಟಡೀಸ್ ಪ್ರಕಾರ. ಸೊ ಆ ಸ್ಟಡೀಸ್ ಅಷ್ಟೇ ನಾನು ಹೇಳ್ದಂಗೆ ಸ್ಪಾನ್ಸರ್ಡ್ ಬೈ ಸಮ್ ಆಲ್ಕೋಹಾಲ್ ಕಂಪನಿ ಓನ್ಲಿ. ಸೊ ನಮಗೆ ಹೆಲ್ತಿ ಪರ್ಸನ್ ಗೆ, ಫಾರ್ ಎಕ್ಸಾಂಪಲ್, ಇವಾಗ ಒಂದು 100 ವರ್ಷದ ಮುಂಚೆ ಸ್ಮೋಕಿಂಗ್ ವಾಸ್ ನಾಟ್ ಎ ಬ್ಯಾಡ್ ಹ್ಯಾಬಿಟ್. ಸ್ಮೋಕಿಂಗ್ ವಾಸ್ ಎ ಸ್ಟೈಲ್. It was a fashion and nobody thought that it's causing any heart products or any other product. ಅದು ನಮ್ಗೆ ಡಯಾಗ್ನೋಸ್ ಆದ್ಮೇಲೆ, ನಮ್ಗೆ ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತು ದಟ್ ಸ್ಮೋಕಿಂಗ್ ಇಸ್ ಬ್ಯಾಡ್ ಅಂತ. ಅದಕ್ಕೆ ನಾವು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತಿದ್ವಿ. ಅದೇ ತರ ಇವಾಗ ಫಾರ್ ಎಕ್ಸಾಂಪಲ್ ಈಟಿಂಗ್ ಶುಗರ್, ಇವಾಗ ಇಟ್ಸ್ ಸೋಷಿಯಲಿ ಅಕ್ಸೆಪ್ಟಬಲ್ ಈಟಿಂಗ್ ಶುಗರ್ ಬಿಕಾಸ್ ಇಟ್ಸ್ ಪಾರ್ಟ್ ಆಫ್ ಅವರ್ ಡಯಟ್ ಎಲ್ಲ. ಬಟ್ ಶುಗರ್ ಇಸ್ ಆಸ್ ಅಡಿಕ್ಟಿವ್ ಆರ್ ಮೋರ್ ಅಡಿಕ್ಟಿವ್ ದನ್ ಕೊಕೇನ್. ಸೊ ಈಗ ಆ ಡ್ರಗ್ಸ್ ಎಷ್ಟು ಬ್ಯಾಡೋ, ಈ ಶುಗರ್ ಅಷ್ಟೇ ಬ್ಯಾಡ್, ಇವನ್ ಮೋರ್ ಬ್ಯಾಡ್, ಆಕ್ಚುಲಿ ವರ್ಸ್. ಬಟ್ ಸೋಷಿಯಲಿ ಅಕ್ಸೆಪ್ಟಬಲ್, ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿ ಸೋಷಿಯಲ್ ಅಕ್ಸೆಪ್ಟಬಿಲಿಟಿ, ಆ ಬ್ಯಾಡ್ ಅಂತ ಟರ್ಮ್. ಬಟ್ ಹಾರ್ಟ್ ಗೆ ಶುಗರ್ ಇಸ್ ಆಸ್ ಬ್ಯಾಡ್ ಆಸ್ ಆಲ್ಕೋಹಾಲ್, ಆಸ್ ಬ್ಯಾಡ್ ಆಸ್ ಸ್ಮೋಕಿಂಗ್. ಈಗ ಸರ್, ಒಂದು ಹಾರ್ಟ್ ನನಗೆ ಚೆಸ್ಟ್ ಪೇನ್ ಬಂತು, ಅಸಿಡಿಟಿ ನೀವು ಹೇಳಿದಾಗೆ ಬಂತು ಅಂದಾಗ, ಆಗ ನಾನು ಒಂದು ಟೆಸ್ಟ್ ECG ಮಾಡಿಸ್ಬೇಕು, ಎಕೋ ಮಾಡಿಸ್ಬೇಕಲ್ಲ, TMT ಮಾಡಿಸ್ಬೇಕಾ? ಸೊ ಎಲ್ಲ 3 ಟೆಸ್ಟ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಯಾವ್ದೋ ಒಂದು ಟೆಸ್ಟ್ ಅಲ್ಲಿ 100% ಗೊತ್ತಾಗುತ್ತೆ ಅಂತಲ್ಲ. ಇವಾಗ ಒಂದು ಮ್ಯಾಸಿವ್ ಅಟ್ಯಾಕ್ ಆಗ್ತಿದೆ, ಅವಾಗ ECG ಒಂದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಇವಾಗ ವಾರ್ನಿಂಗ್ ಅಟ್ಯಾಕ್ ಇಲ್ಲಂದ್ರೆ ಅನ್ಸ್ಟೇಬಲ್ ಆಂಜಿನಾ ಅಂತೀವಿ, ಹಾರ್ಟ್ ಅಟ್ಯಾಕ್ ಫಸ್ಟ್ ಸ್ಟೇಜ್, ಅದರಲ್ಲಿ ECG ನಾರ್ಮಲ್ ಇರ್ಬೋದು, ಎಕೋ ನಾರ್ಮಲ್ ಇರ್ಬೋದು. ಅವಾಗ ಟ್ರೆಡ್ಮಿಲ್ ಅಲ್ಲಿ ಗೊತ್ತಾಗುತ್ತೆ. ಕೆಲವು ಸಲ ECG ಅಲ್ಲಿ ನಾರ್ಮಲ್ ಇದ್ದು ಎಕೋ ಅಲ್ಲಿ ತೊಂದರೆ ಗೊತ್ತಾಗುತ್ತೆ. ಸೊ ಈ 3 ಮಾಡೋದು ಕರೆಕ್ಟ್. ಇದ್ರ ಮಿಡ್ಲ್ ಅಲ್ಲಿ ಒಂದು ಟ್ರಾಪೈ ಅಂತ ಒಂದು ಟೆಸ್ಟ್ ಇದೆ. ಸೊ ECG ಎಕೋ ನಾರ್ಮಲ್ ಇದ್ದು ಬಟ್ ಪೇಷಂಟ್ ಗೆ ಒಂದು 24 hours ಒಳಗಡೆ ಚೆಸ್ಟ್ ಪೇನ್ ಬಂದಿದೆ ಅಂದ್ರೆ ಈ ಟ್ರಾಪೈ ಟೆಸ್ಟ್ ಹೆಲ್ಪ್ ಆಗುತ್ತೆ. ಈ ಟ್ರಾಪೈ ನೆಗೆಟಿವ್ ಇದ್ರೆ ಆಲ್ಮೋಸ್ಟ್ ಹಾರ್ಟ್ ಏನ್ ಡ್ಯಾಮೇಜ್ ಆಗಿಲ್ಲ ಅಂತ. ಬಟ್ ಈಗ ಟ್ರಾಪೈ ಪಾಸಿಟಿವ್ ಬಂದ್ರೆ ಡೆಫಿನೆಟ್ಲಿ ಹಾರ್ಟ್ ಡ್ಯಾಮೇಜ್ ಆಗಿದೆ ಅಂತ, ಅವರು ದೇ ಆರ್ ಅಟ್ ವೆರಿ ಹೈ ರಿಸ್ಕ್ ಫಾರ್ ಡೆವಲಪಿಂಗ್ ಎ ಮೇಜರ್ ಅಟ್ಯಾಕ್. ಸೊ ಈ 3 ಟೆಸ್ಟ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಯಾವುದೇ ಒಂದು ಟೆಸ್ಟ್ ಮಾಡ್ಬಿಟ್ಟು ನಾರ್ಮಲ್ ಅಂತ ಹೇಳಕ್ಕಾಗಲ್ಲ. ಸರ್, ಈಗ ಅಲ್ಲಿ ನೀವು ಹೇಳ್ದಂಗೆ ಒಂದು ಪಾಸಿಟಿವ್ ಬಂತು, ನೆಕ್ಸ್ಟ್ ಸ್ಟೆಪ್ ನಾವು ಆಂಜಿಯೋಗ್ರಾಮ್ ಅಂತ ತಗೊಂಡು ಹೋಗ್ತೀರಾ. ಈ ಆಂಜಿಯೋಗ್ರಾಮ್ ಅಲ್ಲಿ ಅದ್ರ ಬಗ್ಗೆ ಸ್ವಲ್ಪ ನನಗೆ ವಿವರವಾಗಿ ಹೇಳಿ ಸರ್. ಈ ಆಂಜಿಯೋಗ್ರಾಮ್ ಮತ್ತೆ ಆಂಜಿಯೋಪ್ಲಾಸ್ಟಿ ಅಂದ್ರೆ ಏನು ಅಂತ? ಈಗ ಆಂಜಿಯೋಗ್ರಾಮ್ ಅಂದ್ರೆ ಒಂದು ಟೆಸ್ಟ್. ಇವಾಗ ECG ಎಕೋ ಮಾಡ್ತೀವಿ, ಎಕೋ ಅಲ್ಲಿ ಹಾರ್ಟ್ ಫಂಕ್ಷನ್ ಹೇಗಿದೆ ಅಂತ ನೋಡ್ತೀವಿ. ಅದೇ ತರ ಹಾರ್ಟ್ ರಕ್ತನಾಳಗಳ ಒಳಗಡೆ ಏನೋ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ನೋಡಕ್ಕೆ ಆಂಜಿಯೋಗ್ರಾಮ್ ಅಂತ ಟೆಸ್ಟ್. ಈ ಆಂಜಿಯೋಗ್ರಾಮ್ ಟೆಸ್ಟ್ ಕೈಯಲ್ಲಾಗ್ಲಿ ಅಂದ್ರೆ ಕಾಲಿಂದ ರಕ್ತನಾಳದ ಆಗ್ಲಿ ಒಂದು ಸಣ್ಣ ಟ್ಯೂಬ್ ಬಿಟ್ಟು ಅದು ಹಾರ್ಟ್ ತನಕ ಒಂದು ಟ್ಯೂಬ್ ಹೋಗುತ್ತೆ, ಒಳಗಡೆ ಇಂಜೆಕ್ಷನ್ ಕೊಟ್ಟು ನೋಡ್ತೀವಿ. ಬ್ಲಾಕೇಜ್ ಇದೆಯಾ ಇಲ್ವಾ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಇನ್ಸ್ಟೆಂಟ್ ಆಗಿ ಗೊತ್ತಾಗುತ್ತೆ. ಇದಕ್ಕೆ ಆಂಜಿಯೋಗ್ರಾಮ್ ಅಂತ ಹೇಳುದು. ಸೊ ಈ ಬ್ಲಾಕೇಜ್ ಗೊತ್ತಾದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದೇ ಆಂಜಿಯೋಪ್ಲಾಸ್ಟಿ. ಅಂದ್ರೆ ಇವಾಗ 1 or 2 ಬ್ಲಾಕೇಜಸ್ 3 ಬ್ಲಾಕೇಜಸ್ ಇದ್ರೆ ನಾವು ಬಲೂನ್ ಹಾಕಿ ಕ್ಲಿಯರ್ ಮಾಡಿ ಸ್ಟೆಂಟ್ ಹಾಕ್ಬೋದು. ಇದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ತುಂಬಾ ಎಕ್ಸ್ಟೆನ್ಸಿವ್ ಡಿಸೀಸ್ ಇರುತ್ತೆ, ಇಲ್ಲಾಂದ್ರೆ ಕೆಲವು ಹೈ ರಿಸ್ಕ್ ಕ್ಯಾಟಗರೀಸ್, ಅವ್ರಿಗೆ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ. ಅದು ಓಪನ್ ಹಾರ್ಟ್ ಸರ್ಜರಿ ಮಾಡಕ್ ಹೇಳ್ತೀವಿ. ಆಂಜಿಯೋಪ್ಲಾಸ್ಟಿ ಅಂತ ಹೇಳಿದ್ರಲ್ಲ, ಒಬ್ಬ ರೋಗಿಗೆ ಎಷ್ಟು ಸ್ಟಂಟ್ ಹಾಕ್ಬೋದು ಅವನ ಹೃದಯಕ್ಕೆ ನೀವು? ಆಕ್ಚುಲಿ ಸೇಫ್ಟಿ ಲಿಮಿಟ್ ಅಂತ ಇಲ್ಲ. ನಾವು ನಾನ್ ಹಾಕಿರೋದು ಸ್ಟೆಂಟ್ ಮ್ಯಾಕ್ಸಿಮಮ್ 11 ಸ್ಟೆಂಟ್ಸ್ ಹಾಕಿದೀನಿ ಒಬ್ಬ ವ್ಯಕ್ತಿಗೆ. ವರ್ಲ್ಡ್ ರೆಕಾರ್ಡ್ ಇರೋದು 54 ಸ್ಟೆಂಟ್. ಹಾರ್ಟ್ ಪೂರ್ತಿ ಸ್ಟಂಟ್ ಆಗಿದೆ. ಅಂದ್ರೆ ಹಾರ್ಟ್, ಕಾಲು, ಕೈ ಎಲ್ಲಾ ಕಡೆ ಎಲ್ಲ ರಕ್ತನಾಳದಲ್ಲಿ ಸ್ಟೆಂಟ್ ಹಾಕ್ಸ್ಕೊಂತಾರೆ. ಬಟ್ ಏನಂದ್ರೆ ಸೇಫ್ಟಿ ಲಿಮಿಟ್ ಅಂತ ಒಂದು ಇರುತ್ತೆ. ನಾವು ಸೇಫ್ ಆಗಿ ಎಷ್ಟು ನಾವು ಹಾಕ್ಬೋದು ಅದನ್ನೇ ನೋಡ್ಕೊಂಡು ಹಾಕ್ಬೋದು. ಮ್ಯಾಕ್ಸಿಮಮ್ ದೇರ್ ವಿಲ್ ಬಿ 4 ಆರ್ಟರೀಸ್ ಹಾರ್ಟ್ ಅಲ್ಲಿ. ಆ 4 ಆರ್ಟರೀಸ್ ಗೆ ಒಂದೊಂದಕ್ಕೆ 2-3 ಸ್ಟೆಂಟ್ ಹಾಕ್ಬೋದು. ಬಟ್ ಇವಾಗ ಒಂದು ವೆಹಿಕಲ್ ಟೈರ್ ಇದ್ದಂಗೆ 4 ಆರ್ಟರೀಸ್, ಒಂದು ಪಂಚರ್ ಆಯ್ತು, ನಾವು ಅದನ್ನ ಪ್ಯಾಚ್ ಮಾಡಿ, ಇನ್ನೊಂದು ಟೈರ್ ಪಂಚ್ ಆಗುತ್ತೆ, ಇನ್ನೊಂದು ಪ್ಯಾಚ್ ಮಾಡುತ್ತೆ. ಅದೇ ತರ ಆಂಜಿಯೋಪ್ಲಾಸ್ಟಿ, ಒಂದು ಡಿಸೀಸ್ ಬಂತು ಅದಕ್ಕೆ ಕ್ಲಿಯರ್ ಮಾಡಿ ಸ್ಟೆಂಟ್ ಹಾಕ್ತೀವಿ. ಕೆಲವು ಸಲ ಅದೇ ಟೈರ್ ಅಲ್ಲಿ ಪಂಚರ್ ಆಗ್ಬೋದು, ಅದೇ ತರ ಅದೇ ವೆಸಲ್ ಅಲ್ಲಿ ತಿರ್ಗಾ ಬ್ಲಾಕೇಜ್ ಬರ್ಬೋದು, ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಕೆಲವು ಸಲ ಏನಾಗುತ್ತೆ, ಈ ಸ್ಟೆಂಟ್ಸ್ ಗೆ ಬಾಡಿ ತುಂಬಾ ಬ್ಯಾಡ್ ಆಗಿ ರಿಯಾಕ್ಟ್ ಆಗುತ್ತೆ. ಅಂದ್ರೆ ಎಲ್ಲಾ ಸ್ಟೆಂಟ್ಸ್ ಬ್ಲಾಕೇಜ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಸ್ಟೆಂಟ್ ಇಸ್ ನಾಟ್ ಸೇಫ್ ಅಂತ ಬೈಪಾಸ್ ಸರ್ಜರಿ ಅಂತಾನೆ ಹೇಳ್ತೀವಿ. ಓಕೆ ಸರ್, ಈಗ ಆಂಜಿಯೋಪ್ಲಾಸ್ಟಿ ಆದ್ಮೇಲೆ ಪೇಷಂಟ್ ಅವ್ನ ಲೈಫ್ ಸ್ಟೈಲ್ ಮತ್ತೆ ಅವ್ನ ಫುಡ್ ಹ್ಯಾಬಿಟ್ ಹೇಗಿರ್ಬೇಕು? ಆಂಜಿಯೋಪ್ಲಾಸ್ಟಿ ಆದ್ಮೇಲೆ ಒಂಥರ ಇಟ್ಸ್ ಎ ಲೈಫ್ ಚೇಂಜಿಂಗ್
ಡಿಸಿಷನ್. ಸೊ ನಾವು ಡಯಟ್ ಎಕ್ಸರ್ಸೈಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಂತ ಹೇಳ್ತೀವಿ. ಡಯಟ್ ಅಲ್ಲಿ 15 ml ಆಫ್ ಆಯಿಲ್ ಲಿಮಿಟ್ ಪರ್ ಡೇ. ಓಕೆ, ಅಂದ್ರೆ 3 ಚಮಚ ಆಯಿಲ್ ಎಲ್ಲ ಸೇರಿ, ಅಡಿಗೆಗೆ ಸೇರಿ, ಇಡೀ 3 ಹೊತ್ತು ಊಟ ಸೇರಿ ಎಲ್ಲ ಸೇರಿ 15 ml ಆಯಿಲ್ ಅಂತ ಇದು ಮಾಡ್ತೀವಿ, ರೆಕಮೆಂಡ್ ಮಾಡ್ತೀವಿ. ಪ್ಲಸ್ ಶುಗರ್ ಎಷ್ಟು ಕಮ್ಮಿ ಯೂಸ್ ಮಾಡ್ತಾರೋ ಅಷ್ಟು ಒಳ್ಳೇದು. ಶುಗರ್ ಫುಲ್ ಸ್ಟಾಪ್ ಮಾಡಿದ್ರೂ ಒಳ್ಳೇದು. ಈಗ ಶುಗರ್, ಎಕ್ಸಸ್ ಶುಗರ್ ಬಾಡಿಲಿ ಬಂದಿದ್ದು ಕಾರ್ಬೋಹೈಡ್ರೇಟ್ ಅಲ್ಟಿಮೇಟ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಶುಗರ್ ರಿಸ್ಟ್ರಿಕ್ಷನ್ ಇಸ್ ಇಂಪಾರ್ಟೆಂಟ್. ಎರಡನೇದು ಎಕ್ಸರ್ಸೈಸ್ ಅಟ್ಲೀಸ್ಟ್ 30 minutes ಪರ್ ಡೇ 5 days ಎ ವೀಕ್ ಅಂತ ಆ ಶೆಡ್ಯೂಲ್ ಹೇಳ್ತೀವಿ. ಎಕ್ಸರ್ಸೈಸ್ ಲೆವೆಲ್ ನಮ್ ಕೆಪಾಸಿಟಿ ಅಕಾರ್ಡಿಂಗ್ ಟು, ಅಂದ್ರೆ ಇವಾಗ ಹಾರ್ಟ್ ಫಂಕ್ಷನ್ ನಾರ್ಮಲ್ ಇದ್ರೆ ನಾವು ಫುಲ್ ಇದಾಗಿ ಸ್ವೆಟ್ ಆಗೋ ತನಕ ಎಕ್ಸರ್ಸೈಸ್ ಮಾಡಿ ಅಂತೀವಿ. ಸಪೋಸ್ ಹಾರ್ಟ್ ವೀಕ್ ಇದ್ರೆ ಅದಕ್ಕೆ ಅಕಾರ್ಡಿಂಗ್ ಟು ದಟ್ ನಾವು ರಿಸ್ಟ್ರಿಕ್ಷನ್ಸ್ ಹೇಳ್ತೀವಿ. ಬಟ್ ಆವರೇಜ್ 30 minutes ಪರ್ ಡೇ ಎಕ್ಸರ್ಸೈಸ್ ಮಾಡಬೇಕು. ಸರ್, ಈಗ ನೀವು ಎಕ್ಸರ್ಸೈಸ್ ಬಗ್ಗೆ ಹೇಳಿದ್ರಿ. ಒಬ್ಬ ಅಥ್ಲೇಟ್ ಇರ್ಬೋದು, ಫುಟ್ಬಾಲ್ ಪ್ಲೇಯರ್ ಇರ್ಬೋದು, ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ಬಾಸ್ಕೆಟ್ಬಾಲ್ ಪ್ಲೇಯರ್ ಇರ್ಬೋದು, ಅವ್ರ ಹೆರಿಡಿಟಿಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತೀವಿ. ಅದು ಎಷ್ಟು ಸೇಫ್ ಅವ್ರಿಗೆ? ಯಾಕಂದ್ರೆ ಈಗ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಜೆನೆಟಿಕ್ ಜೀನ್ಸ್ ಅಂತ ಹೇಳ್ತೀವಿ. ಅವರು ಯಾವ ವಯಸ್ಸಲ್ಲಿ ಅವರು ಇದನ್ನ ಏನೋ ಒಂದು ಸ್ಕ್ರೀನಿಂಗ್ ಅಂತ ಮಾಡಿಸ್ಕೋಬೇಕಾಗುತ್ತೆ ಸರ್? ಈಗ ಜೆನೆಟಿಕ್ ಹಾರ್ಟ್ ಡಿಸೀಸ್ ಒಂಥರ ಜಾಸ್ತಿ ರೆಕಗ್ನೈಸ್ ಆಗ್ತಿದೆ, ಯಾಕಂದ್ರೆ ಯಂಗ್ ಪೀಪಲ್ ಸಡನ್ ಕಾರ್ಡಿಯಾಕ್ ಡೆತ್ ಆಗ್ತದೆ. ಸೊ ಐಡಿಯಲಿ ನಾವು ಆ ಟೀನೇಜ್ ಎಂಡ್ ಆದಾಗ, ಅಂದ್ರೆ 18 years ಅರೌಂಡ್, ಅದಕ್ಕೆ ಮುಂಚೆ ಅವಾಗ ಟೈಮಲ್ಲಿ ಒಂದ್ಸಲಿ ಸ್ಕ್ರೀನ್ ಮಾಡ್ಬೇಕು. ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಯಾರ ಕಸಿನ್ಸ್ ಇಲ್ಲಾಂದ್ರೆ ಪೇರೆಂಟ್ಸ್ ಯಾರ ಸಡನ್ ಕಾರ್ಡಿಯಾಕ್ ಡೆತ್ ಆಗಿದ್ರೆ ಅವಾಗ ಅವ್ರನ್ನ ಸ್ಕ್ರೀನಿಂಗ್ ಮಾಡೋದು ಒಳ್ಳೇದು. ಒಂದು ECG, ಎಕೋ, ಬೇಸಿಕ್ ಸ್ಕ್ರೀನಿಂಗು. ಅಕಸ್ಮಾತ್ ಇದ್ರಲ್ಲಿ ಏನೋ ಚೇಂಜಸ್ ಇದ್ರೆ ಜೆನೆಟಿಕ್ ಟೆಸ್ಟಿಂಗ್ ಬೇಕಾದ್ರೆ ಮಾಡ್ಬೋದು. ಎರಡನೇದು, ಎನಿ ಕಾಂಪಿಟೇಟಿವ್ ಸ್ಪೋರ್ಟ್ಸ್, ಎನಿ ಏಜ್ ಅಲ್ಲಿ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಜಾಯಿನ್ ಆಗುವಾಗ ಅದಕ್ಕೆ ಮುಂಚೆ ಡೆಫಿನೆಟ್ಲಿ ಸ್ಕ್ರೀನ್ ಮಾಡ್ಬೇಕು ಅವ್ರನ್ನ. ಯಾಕಂದ್ರೆ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಲ್ಲಿ ಹಾರ್ಟ್ ಸ್ಟ್ರೆಸ್ ಆಗೋ ಲೆವೆಲ್ಸ್ ವಿಲ್ ಬಿ ಹೈ, ನಮ್ಗೆ ಲಿಮಿಟ್ ಇರಲ್ಲ. ಮೂರನೇದು, ಎನಿ ಮಿಡಲ್ ಏಜ್ ಪರ್ಸನ್ ಅನ್ಯೂಶುವಲ್ ಎಕ್ಸರ್ಸೈಸ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಜಿಮ್ ಜಾಯ್ನ್ ಆಗ್ತಾರೆ, ಇವಾಗ ಫ್ಯಾಟ್ ಆಗ್ಬಿಡ್ತೀನಿ, ಐ ವಾಂಟ್ ಟು ಗೆಟ್ ಫಿಟ್ ಅಂತ ಜಿಮ್ ಜಾಯ್ನ್ ಆಗ್ತಾರೆ. ಇಲ್ಲಾಂದ್ರೆ ಮೌಂಟೇನಿಯರಿಂಗ್ ಹೋಗ್ಬೇಕು ಅಂತ ಆಸೆ ಆಗ್ಬಿಡುತ್ತೆ ಸಡನ್ ಆಗಿ, ಲಾಂಗ್ ಇದು ಹೈಕಿಂಗ್, ಇನ್ಕ್ಲೈನ್ ಇದು ಮೌಂಟೇನಿರಿಂಗ್ ಮಾಡ್ತೀವಿ ಅಂತ. ಈ ತರ ಎಲ್ಲ ಆಕ್ಟಿವಿಟಿ ಮುಂಚೆ ಒಂದ್ಸಲಿ ಸ್ಕ್ರೀನಿಂಗ್ ಮಾಡ್ಕೊಂಡು ಅವಾಗ್ಲೇನೆ ನಮ್ಗೆ ಆ ಸಡನ್ ಕಾರ್ಡಿಯಾಕ್ ಡೆತ್ ಪ್ರಿವೆಂಟ್ ಮಾಡ್ತೀವಿ. ಈಗ ನೀವು ಹೇಳಿದಾಗೆ ಕೆಲವು ಜನ ನೋಡಿದೀವಿ, ಈ ಶಬರಿಮಲೆಗೆ ಹೋದಾಗ ಮಧ್ಯದಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಡೆತ್ ಆಗಿರೋದು ನೋಡಿದ್ವಿ. ತಿರುಪತಿ ಹೋದಾಗ ಬೆಟ್ಟದ ಮಧ್ಯದಲ್ಲೇ ಹಾರ್ಟ್ ಅಟ್ಯಾಕ್. ಬಟ್ ಇದನ್ನ ನಾವು ಈ ಜೆನೆಟಿಕ್ ಇದೆ ಅಂತ ಹೇಳಿದ್ರಲ್ಲ ಸರ್, ಇದನ್ನ ನಾವು ಯಾವ ವಯಸ್ಸಲ್ಲಿ ಯಾವ ಟೆಸ್ಟ್ ಮಾಡಿಸ್ಬೇಕು, ಈ ಜೀನ್ಸ್ ಅಂತ ಗೊತ್ತಾಯ್ತು. ಅದಕ್ಕೆ ಗೊತ್ತಾಗ್ದೇನೆ ಇದ್ದಾಗ ಕೂಡ ಪ್ರತಿ ವರ್ಷ ಇದನ್ನ ಏನಾದ್ರು ಚೆಕ್ ಮಾಡ್ಬೇಕಾ? ಈಗ ಜೆನೆಟಿಕ್ ಇದು ಒನ್ಸ್ ಟೆಸ್ಟ್ ಮಾಡಿದ್ರೆ ಸಾಕು, ಅದನ್ನ ಪ್ರತಿ ವರ್ಷ ಬೇಡ. ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದ್ಸಲಿ ಆಗ್ಲೇ ತಲೆ ಸುತ್ತು ಬಂದು ಬಿದ್ದಿದ್ದಾರೆ, ರಿಸಸ್ಟಿಕೇಟೆಡ್ ಕಾರ್ಡಿಯಾಕ್ ಅರೆಸ್ಟ್ ಅಂತ, ಈ ತರ ಆದ್ರೆ ಡೆಫಿನೆಟ್ಲಿ ಎವ್ರಿ ಇಯರ್ ಚೆಕ್ ಮಾಡ್ಬೇಕು. ಸಿಂಪ್ಟಮ್ಸ್ ಇದ್ರೆ ಎವ್ರಿ ಇಯರ್, ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಒನ್ಸ್ ಟೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಸರ್, ಈಗ BP ಇಲ್ಲ, ಶುಗರ್ ಇಲ್ಲ, ಲಿಪಿಡ್ ಪ್ರೊಫೈಲ್ ಜಾಸ್ತಿ ಇದೆ, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ? ಡೆಫಿನೆಟ್ಲಿ ಎಸ್. ಈ LDL ಅನ್ನೋದು ದಟ್ಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್. ಈ LDL ಮೋರ್ ದೆನ್ 180 ಇದ್ರೆ, 180 ಇದ್ರೆ ಹಾರ್ಟ್ ಅಟ್ಯಾಕ್ ಚಾನ್ಸ್ 4 times ದಟ್ ಆಫ್ ನಾರ್ಮಲ್ ಪಾಪ್ಯುಲೇಷನ್. ಹಂಗಂತ LDL ಕಮ್ಮಿ ಇದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತಿಲ್ಲ, ಬಟ್ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ಆಗುತ್ತೆ. ಹೈಯರ್ ಸೈಡ್ ಇದ್ರೆ ಹಾಗೆ ಆಗುತ್ತೆ. ಸೊ ಪಾಪ್ಯುಲೇಷನ್ ಅಲ್ಲಿ 100 ಇಸ್ ದಿ ಲಿಮಿಟ್. ಜನರಲ್ ಪಾಪ್ಯುಲೇಷನ್ 100 ಗಿಂತ ಜಾಸ್ತಿ ಇದ್ರೆ ರಿಸ್ಕ್ ಇನ್ಕ್ರೀಸಸ್. 180 ಮೇಲೆ ಇದ್ರೆ ಡೆಫಿನೆಟ್ಲಿ ರಿಸ್ಕ್ ಇಸ್ ಮೋರ್. ಸರ್, ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಬ್ರು ಸ್ಟಾರ್ಗಳು, ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಮತ್ತೆ ಹಾಗೆ ಚಿರಂಜೀವಿ ಸರ್ಜ್ ಅವರು. ಇವರಿಬ್ಬರು ಅರ್ಲಿ ಏಜ್ಗೆ ಡೆತ್ ಆಗಕ್ಕೆ, ಯಾಕಂದ್ರೆ ಅವ್ರಿಗೆ ಒಂದು ವಿಂಡೋ ಪೀರಿಯಡ್ ಕೂಡ ಸಿಗ್ಲಿಲ್ಲ ಅವ್ರನ್ನ ಬದುಕಿಸಕ್ಕೆ. ರೀಸನ್ ಏನಿರ್ಬೋದು ಸರ್? ಒಂದು ಸಿಂಪ್ಟಮ್ಸ್, ಅರ್ಲಿ ಸಿಂಪ್ಟಮ್ಸ್ ಇಗ್ನೋರ್ ಮಾಡಿರಬಹುದು. ನಾವು ಪರ್ಫೆಕ್ಟ್ ಆಗಿ ಹೇಳಕ್ ಆಗಲ್ಲ ಅವ್ರಿಗೆ ಏನಾಯ್ತು, ಯಾಕಂದ್ರೆ ಇಬ್ರು ಫಿಟ್ ಆಗಿದ್ರು. ಹೌದು, ಎಸ್ಪೆಷಲಿ ಅವರು ಫಿಟ್ನೆಸ್ ಫ್ರೀಕ್ಸ್, ಬಹಳ ತುಂಬಾ ಫಿಟ್ನೆಸ್ ಫ್ರೀಕ್ಸ್ ಬಗ್ಗೆ. ಬಟ್ ಏನಂದ್ರೆ ಫಾರ್ ಎಕ್ಸಾಂಪಲ್ ಪವರ್ ಸ್ಟಾರ್ ಅದಕ್ಕೆ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ಹಾರ್ಟ್ ಪ್ರಾಬ್ಲಮ್, ಪುನೀತ್ ರಾಜ್ಕುಮಾರ್ ಫಾದರ್ಗೆ, ಬ್ರದರ್ಸ್. ಸೊ ಅದರ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ ಆ ಏಜ್ 40 ಆದ್ಮೇಲೆ ಆ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ತುಂಬಾ ಹೈ ಇರುತ್ತೆ. ಸೊ ಮೈನರ್ ಸಿಂಪ್ಟಮ್ಸ್ ಬರ್ಬೋದು, ಬರ್ದೇನೆ ಇರ್ಬೋದು, ಬಟ್ ಕೇರ್ ತಗೋಬೇಕಾಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಪ್ರೀವಿಯಸ್ ನೈಟ್ ಸಿಂಪ್ಟಮ್ಸ್ ಇತ್ತು, ಬಟ್ ನೆಕ್ಸ್ಟ್ ಡೇ ಆಗಿದ್ದು ಮ್ಯಾಸಿವ್ ಅಟ್ಯಾಕ್ ಆಗಿದ್ದು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಡಯಾಗ್ನೋಸ್ ಆಗಿ ಅವರು ಹೋಗೋಕೆ 7 minutes ಅಷ್ಟೇ ಅಂತೆ ಟೈಮ್ ಸಿಕ್ಕಿದ್ದು ಅವ್ರಿಗೆ.
ಹಾಸ್ಪಿಟಲ್ ಹೋಗಕ್ಕೆ ಅದ್ರೊಳಗಡೆ ಹ್ಯಾಡ್ ಕಾರ್ಡಿಯಾಕ್ ಅರೆಸ್ಟ್. ದಟ್ ವಾಸ್ ವೆರಿ ಸ್ಯಾಡ್. ಬಟ್ ಎಲ್ಲಾ ಇದ್ರಲ್ಲೂ ಒಂದು ಒಂಥರ ವಾರ್ನಿಂಗ್ ಸಿಂಪ್ಟಮ್ಸ್ ಇದ್ದೇ ಬರುತ್ತೆ, ಗೊತ್ತಾಗುತ್ತೆ ನಮ್ಗೆ. ಗೊತ್ತಾಗುತ್ತೆ. ಸೊ ಆ ವಾರ್ನಿಂಗ್ ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಿದ್ರೇನೆ ಈ ತರ ನಮ್ಗೆ ಅನ್ಫಾರ್ಚುನೇಟ್ ಇದಾಗೋದು. ಬಟ್ ಒಂಥರ ಅದು ನಮ್ಗೆಲ್ಲ ಪಾಪ್ಯುಲೇಷನ್, ಜನರಲ್ ಪಾಪ್ಯುಲೇಷನ್ಗೆ, ಫ್ಯಾನ್ಸ್ಗೆ ಎಲ್ಲ ಒಂಥರ ಶಾಕ್ ಬಹಳ. ಬಟ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಆ ಸಾವನ್ನ. ಕರೆಕ್ಟ್. ಬಟ್ ಏನಂದ್ರೆ ಇಂಪಾರ್ಟೆಂಟ್ ನಮ್ಗೆ ಅದರಿಂದ ನಾವು ಕಲಿಬೇಕು. ಅವ್ರ ಲೈಫ್ ಇಂದ ಎಷ್ಟು ಮೆಸೇಜ್ ನಮ್ಗೆ ಹೋಗಿದ್ದಾರೆ, ಅದೇ ತರ ಇದ್ರಿಂದ ನಾವು ಮೆಸೇಜ್ ತಗೋಬೇಕು. ಅಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗೋ ಚಾನ್ಸ್ ಯಾವಾಗ ಬೇಕಾದ್ರೆ ಇರುತ್ತೆ. ಅದನ್ನ ನಾವು ನಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ವಿ ಹ್ಯಾವ್ ಟು ಕರೆಕ್ಟ್ ದೋಸ್ ರಿಸ್ಕ್ ಫ್ಯಾಕ್ಟರ್ಸ್, ಲಿಸನ್ ಟು ದಿ ಬಾಡೀಸ್ ವಾರ್ನಿಂಗ್ ಸೈನ್ಸ್. ದಟ್ ಇಸ್. ಹಾಗಾದ್ರೆ ನೀವು ಹೇಳೋದು ಈ ಜೆನೆಟಿಕ್ ಇರೋರು ಆಫ್ಟರ್ 40 years ಆದ್ಮೇಲೆ ಪ್ರತಿ ವರ್ಷ ಸ್ಕ್ರೀನಿಂಗ್ ಮಾಡೋದು ಅದೆಲ್ಲ ಬಹಳ ಮುಖ್ಯ ಅಂತ ಹೇಳ್ತೀವಿ. ತುಂಬಾ ಮುಖ್ಯ. ಎಸ್ಪೆಷಲಿ 40 years ಆದ್ಮೇಲೆ ನಂತರ ಡೆಫಿನೆಟ್ಲಿ ಎವ್ರಿ ಇಯರ್ ಚೆಕ್ಅಪ್. ಎನಿ ಜೆಂಡರ್, ಮೇಲ್ ಆರ್ ಫಿಮೇಲ್. ಮೇಲ್ ಆರ್ ಫಿಮೇಲ್. ಇವಾಗ ಮೇಲ್ ಫಿಮೇಲ್, ಮೊದಲೆಲ್ಲ 4 males ಗೆ 1 female ಹಾರ್ಟ್ ಪೇಷಂಟ್ಸ್ ಇರ್ತಿದ್ರು. ಇವಾಗ ಆಲ್ಮೋಸ್ಟ್ ಈಕ್ವಲ್ 1:1 ಆಗ್ಬಿಡ್ತದೆ. ಕಾರಣ ಸರ್ ಅದಕ್ಕೆ ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಒಂದು. ಎರಡನೇದು ವಿಮೆನ್ ಅವ್ರಿಗೂ ಇವಾಗ ದೇ ಆರ್ ಆಲ್ಸೋ ಹ್ಯಾವಿಂಗ್ ಸೋ ಮಚ್ ಆಫ್ ಸ್ಟ್ರೆಸ್. ಸೊ ಇವಾಗ ಆ ವರ್ಕ್ ಸ್ಟ್ರೆಸ್ ಹೌಸ್ ಸ್ಟ್ರೆಸ್ ಜೊತೆ ಆಡ್ ಆಗ್ಬಿಡಿದೆ. ಇಟ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್, ಇಟ್ ಹಸ್ ಬಿಕಮ್ ಆಡಿಂಗ್. ಅಂಡ್ ಸೆಕೆಂಡ್ಲಿ ಲೈಫ್ ಸ್ಟೈಲ್ ಚೇಂಜಸ್, ಎಕ್ಸರ್ಸೈಸ್ ಕಮ್ಮಿ ಆಗ್ಬಿಡಿದೆ. ಮೊದಲೆಲ್ಲ ವಿಮೆನ್ ಯೂಸ್ ಟು ಬಿ ಮೋರ್ ಫಿಟ್ ಆಕ್ಚುಲಿ, ಇವಾಗ ರಿವರ್ಸ್ ಆಗ್ಬಿಡಿದೆ. ಅದಕ್ಕೇನೆ ಸ್ಟ್ರೆಸ್ ಪ್ಲಸ್ ದಿ ವರ್ಕ್ ಸ್ಟೈಲ್ ಹ್ಯಾಸ್ ಇನ್ಕ್ರೀಸ್ಡ್. ಡಯಟ್ ಆಬ್ವಿಯಸ್ಲಿ ಚೇಂಜ್ ಆಗ್ಬಿಡಿದೆ. ಸೊ ಇದೆಲ್ಲ ಸೇರಿ ತೊಂದರೆ. ಮನೇಲಿ ಮಾಡೋದಕ್ಕಿಂತ ಎಕ್ಸಾಕ್ಟ್ಲಿ ಹೋಟೆಲ್ ಅತಿ ಹೆಚ್ಚು ನಾವು ಪ್ರಾಮಿನೆನ್ಸ್ ಕೊಡ್ತಾ ಇದೀವಿ. ಅಂಡ್ ಇವಾಗ ಹೋಟೆಲ್ಗೆ ಹೋಗೋದು ಬೇಡ, ಆ ಎಫರ್ಟ್ ತಗೊಳ್ಳೋದು ಬೇಡ. ಒಂದ್ ಡಯಲ್ ಮಾತ್ರ ಮನೆಗೆ ಬಂದ್ಬಿಡುತ್ತೆ. ಸೊ ಹೋಗೋ ಎಫರ್ಟ್ ಕಮ್ಮಿ ಆಗ್ಬಿಡುತ್ತೆ. ಫೋನ್ ಮಾಡಿದ್ರೆ ಮನೆ ಬಾಗಿಲಿಗೆ ಬರುತ್ತೆ ಫುಡ್. ಈಗ ಸರ್, ಈಗ ಕಾರ್ಡಿಯಾಲಜಿ ಮತ್ತೆ ಕಾರ್ಡಿಯೋಥೊರೆಸಿಕ್ ಅಂದ್ರೆ ಈಗ ನಾವು ಯಾವಾಗ ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ, ಯಾವಾಗ ನಾವು ಬೈಪಾಸ್ ಸರ್ಜರಿ ಮಾಡ್ತೀವಿ ಸರ್? ಈಗ ಆಂಜಿಯೋಪ್ಲಾಸ್ಟಿ, ಬೈಪಾಸ್ ಡಿಸೈಡ್ ಆಗೋದು ವೇರಿಯಸ್ ಫ್ಯಾಕ್ಟರ್ಸ್ ಇಂದ. ಇವಾಗ ಮಲ್ಟಿಪಲ್ ಬ್ಲಾಕ್ಸ್ ಇದ್ದಾಗ 2 ಆಪ್ಷನ್ಸ್ ಇರುತ್ತೆ. ಓಕೆ, ಇವಾಗ ಆಂಜಿಯೋಪ್ಲಾಸ್ಟಿ ಮಾಡೋದು, ಬೈಪಾಸ್ ಮಾಡ್ಬೋದು. ಓಕೆ. ಬಟ್ ಕೆಲವು ಸಲ ಏನಾಗುತ್ತೆ, ಸೇಫ್ಟಿ ನೋಡ್ತೀವಿ. ಕೆಲವು ಆಂಜಿಯೋಪ್ಲಾಸ್ಟಿ ಕೆಲವು ಸಿಚುವೇಶನ್ಸ್ ಅಲ್ಲಿ ಅಷ್ಟು ಸೇಫ್ ಇರಲ್ಲ, ಅವಾಗ ಬೈಪಾಸ್ ಸರ್ಜರಿ ಅಂತೀವಿ. ಓಕೆ. ಕೆಲವು ಸಲ ಅದೇ ಬ್ಲಾಕೇಜಸ್ಗೆ ಎಲ್ಡರ್ಲಿ, ವಯಸ್ಸಾಗಿದೆ, ಲಂಗ್ ಇಶ್ಯೂಸ್ ಇದೆ, ಬೇರೆ ಇದೆ, ಅವಾಗ ಸರ್ಜರಿ ರಿಸ್ಕ್ ಜಾಸ್ತಿ, ಅವಾಗ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಸೊ ಯಾವುದೇ ಹಾರ್ಟ್ ಡಿಸೀಸ್ ಅಲ್ಲಿ ಎಷ್ಟೇ ಬ್ಲಾಕ್ಸ್ ಇದ್ರೂ 2 ಆಪ್ಷನ್ಸ್ ಇದೆ. ಸೊ ಯಾವಾಗ್ಲೂ ನಮ್ಗೆ ಯಾರು ರೆಕಮೆಂಡ್ ಮಾಡಿದ್ರೆ ಇದು ಮಾಡಿಸ್ಕೊಳ್ಳಿ, ಇದೇ ಮಾಡಿಸ್ಕೊಳ್ಳಿ, ಅದೇ ಮಾಡಿಸ್ಕೊಳ್ಳಿ ಅಂತ, 2ನೇ ಆಪ್ಷನ್ ಡೆಫಿನೆಟ್ಲಿ ಇರುತ್ತೆ. ಸಪೋಸ್ ವಿ ವಾಂಟ್ ಟು ಅವಾಯ್ಡ್ ಎ ಸರ್ಜರಿ ಅಂದ್ರೆ ಆಂಜಿಯೋಪ್ಲಾಸ್ಟಿ ಆಪ್ಷನ್ ಇದ್ದೇ ಇರುತ್ತೆ. ಅವಾಗ ನಾವು ಒಂದು ಸೆಕೆಂಡ್ ಒಪಿನಿಯನ್ ತಗೊಂಡ್ರೆ ಡೆಫಿನೆಟ್ಲಿ ವಿಲ್ ನೋ. ಸರ್, ಈಗ ನೀವು ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟಂಟ್ ಹಾಕ್ತೀರಾ ಸರ್, ಅದಕ್ಕೆ ಎಷ್ಟು ವರ್ಷ ಲೈಫ್ ಇರುತ್ತೆ ಸರ್? ಎಲ್ಲ ತುಂಬಾನೇ ಕಾಮನ್ ಆಗಿ ಪೇಷಂಟ್ಸ್ ಕೇಳ್ತಾರೆ ನಮ್ಮ ಹತ್ರ. ಈ ಸ್ಟೆಂಟ್ ಗೆ ಲೈಫ್ ಅಂತಿಲ್ಲ. ಒಂದ್ಸಲಿ ಹಾಕದ ಮೇಲೆ ನಾವು ಹೆಂಗ್ ನೋಡ್ಕೊಂತೀವೋ ಅದ್ರ ಮೇಲೆ ನಮ್ ಲೈಫ್ ಇರುತ್ತೆ. ಸೊ ಫಸ್ಟ್ ಇಯರ್ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಅದು ಹೀಲ್ ಆಗ್ಬಿಟ್ರೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಇಯರ್ ತೊಂದರೆ ಆದ್ರೇನೆ ಅದು ಫ್ಯೂಚರ್ ಗೆ ತೊಂದರೆ ಆಗುತ್ತೆ. ಓಕೆ. ಸೊ ಅಟ್ ದ ಎಂಡ್ ಆಫ್ 1 year ಕರೆಕ್ಟ್ ಆಗಿದ್ರೆ ಯೂಶಲಿ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಹಾಗಾದ್ರೆ ನೀವು ಫಸ್ಟ್ ಇಯರ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಆಂಜಿಯೋಪ್ಲಾಸ್ಟಿ ಸ್ಟಂಟ್. ಅಂದ್ರೆ ಆ ಫಾರಿನ್ ಬಾಡಿ ಆದ್ರಿಂದ ಅದು ಬಾಡಿಗೆ ಅಡ್ಜಸ್ಟ್ ಆಗಿ ಟೈಮ್ ಬೇಕು. ಅದಕ್ಕೆ ಕೆಲವು ಮೆಡಿಸಿನ್ಸ್ ಕೊಡ್ತೀವಿ, ಬ್ಲಡ್ ಥಿನ್ನರ್ಸ್ ಅಂದ್ರೆ ಡ್ಯೂಯಲ್ ಆಂಟಿಪ್ಲೇಟ್ಲೆಟ್ಸ್ ಅಂತ. ಈ ಬ್ಲಡ್ ಥಿನ್ನರ್ಸ್ ಕೊಟ್ಟು ಅದ್ರಲ್ಲಿ ಒಳಗಡೆ ಸ್ಕಿನ್ ಕವರ್ ಆಗೋ ತನಕ ಅದನ್ನ ಕ್ಲಾಟ್ ಆಗದೆ ಇರಕ್ಕೆ, ಅಂಡ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗದೆ ಇರಂಗೆ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್, ಪ್ಲಸ್ ಹಾರ್ಟ್ ಸ್ಟ್ರೆಸ್ ಆಗದೆ ಇರಕ್ಕೆ ಕೆಲವು ಬೀಟಾ ಬ್ಲಾಕರ್ಸ್ ಮೆಡಿಸಿನ್ಸ್. ಈ ತರ ಕೊಟ್ರೆ ಅದ್ರ ಹಾರ್ಟ್ ಒಳಗಡೆ ಡೆಪಾಸಿಟ್ ಆಗೋ ಚಾನ್ಸ್ ಕಮ್ಮಿ. ಸೊ ಆ ಸ್ಟೆಂಟ್ ಲೈಫು ಚೆನ್ನಾಗಿರುತ್ತೆ, ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಈ ಹಾರ್ಟ್ ಡಿಸೀಸ್ ಅವಾಯ್ಡ್ ಮಾಡಕ್ಕೆ ಎನಿ 5 steps ಡಾಕ್ಟ್ರೆ? ಸೊ 5 golden rules. ಎಸ್ ಸರ್. So number 1 is take care of your stress. ಓಕೆ. Number is diet and exercise. ಓಕೆ. Number 3 is check your risk factors ಓಕೆ. and take your medicines properly. Number 5 is annual checkup. ಈ 5 ಕರೆಕ್ಟ್ ಆಗಿ ನೋಡ್ಕೊಂಡ್ರೆ I think 90% of the heart disease we can avoid. ಆ 10% is not in our hands. Okay. But ಆ 10% ಚೇಸ್ ಮಾಡಕ್ ಹೋಗೋ ಬದಲಾಗಿ 90% ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ವಿಲ್ ಬಿ ಹೆಲ್ತಿ ಅಂಡ್ ಹ್ಯಾಪಿ. ಈಗ ಸರ್, ನಾವು ಸುಮಾರು ಹೆಲ್ತ್ ಚೆಕ್ಅಪ್ ನೋಡಿದೀವಿ. ಹೋಲ್ ಬಾಡಿ ಹೆಲ್ತ್ ಚೆಕ್ ಅಂತ ಇರುತ್ತೆ, ಕಾರ್ಡಿಯಾಕ್ ಹೆಲ್ತ್ ಚೆಕ್ ಅಂತ ಇರುತ್ತೆ, ನ್ಯೂರೋ ಅಂತ ಹಲವಾರು ತರದ ಇದೆ. ಈಗ ನೀವು ಹೇಳಿದೆ ಬರೀ ನಾನು ಕಾರ್ಡಿಯಾಕ್ ಹೆಲ್ತ್ ಚೆಕ್ ಮಾಡಿ ಬೇರೆ ಮಾಡ್ಸೋದು ಬೇಡ, ಆ ತರ ಮಾಡಿಸಿದ್ರು ಕೂಡ ಅದರಲ್ಲಿ
ಗೊತ್ತಾಗುತ್ತಾ? ಅದು ಒಂಥರ ಇಟ್ಸ್ ನಾಟ್ ಎ ಐಡಿಯಲ್ ಥಿಂಗ್. Okay. ಐಡಿಯಲಿ ನಾವು ಹಾರ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು, ಬಟ್ ಬೇರೆ ಸಿಸ್ಟಮ್ಸ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಅದರ್ ಆರ್ಗನ್ ಅದರ್ ಆರ್ಗನ್ಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. Okay. ಬಟ್ ಹಾರ್ಟ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಯಾಕೆ ಕೊಡೋದಂದ್ರೆ 90% ಆಫ್ ಹಾರ್ಟ್ ಡಿಸೀಸ್ ಪ್ರಿವೆಂಟಬಲ್. Okay. ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್. ಈ ಹಾರ್ಟ್ ಹಾಗಾದ್ರಲ್ಲಿ ಈ ಡಿಸೀಸ್ ಅಲ್ಲಿ ಮೇಲ್ಗೆ ಫಿಮೇಲ್ಗೆ ಏನಾದ್ರು ಡಿಫರೆನ್ಸ್ ಇದೆಯಾ ಅಂದ್ರೆ ಸಿಂಪ್ಟಮ್ ಅಲ್ಲಿ? ಸಿಂಪ್ಟಮ್ಸ್ ಅಲ್ಲಿ ಡೆಫಿನೆಟ್ಲಿ ಡಿಫರೆನ್ಸ್ ಇದೆ. ಈಗ ಮೆನ್ಗೆ ಚೆಸ್ಟ್ ಪೇನ್ ಜಾಸ್ತಿ ಬರುತ್ತೆ, ವಿಮೆನ್ಗೆ ಚೆಸ್ಟ್ ಪೇನ್ ಆಲ್ಮೋಸ್ಟ್ ಬರದೇ ಇಲ್ಲ, ಕಂಪ್ಲೇನ್ ಮಾಡಲ್ಲ ಅವರು. ಹಲವಾರು ರೀಸನ್ಸ್ ಇದೆ ಇದಕ್ಕೆ. ಕೆಲವು ಜನ ಹೇಳ್ತಾರೆ ವುಮೆನ್ಗೆ ಆ ಪೇನ್ ಟಾಲರೆನ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಅವ್ರು ಪೇನ್ ಅಂತ ಕಂಪ್ಲೇನೇ ಮಾಡಲ್ಲ. ಯಾವ್ದೋ ಒಂದು ರೀಸನ್, ನಡೆಯುವಾಗ ಸುಸ್ತಾಗ್ತದೆ, ಇಲ್ಲಾಂದ್ರೆ ಕೈ ನೋವು ಬರ್ತದೆ, ಜಾವ್ ಪೇನ್ ಬರ್ತದೆ, ಇಲ್ಲಾಂದ್ರೆ ತಲೆ ಸುತ್ತು ಬರ್ತದೆ, ಈ ತರ ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಇರುತ್ತೆ ಕೆಲವು ಪೇಷಂಟ್ಸ್ ನೋಡಿದೀನಿ. ಬೇರೆ ವಾಮಿಟಿಂಗ್ ಅಷ್ಟೇ, 4 ಸಲ ವಾಮಿಟಿಂಗ್ ಆಗ್ತದೆ, ನಿಲ್ತಾ ಇಲ್ಲ, ನೋಡಿದ್ರೆ ಅದು ಹಾರ್ಟ್ ಅಟ್ಯಾಕ್. ಸೊ ವಿಮೆನ್ಗೆ ಏಟಿಪಿಕಲ್ ಸಿಂಪ್ಟಮ್ಸ್ ಜಾಸ್ತಿ, ಮೆನ್ಗೆ ಟಿಪಿಕಲ್ ಸಿಂಪ್ಟಮ್ಸ್ ಜಾಸ್ತಿ. ಅಂದ್ರೆ ಈ ವುಮೆನ್ಗೆ ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ ಆದ್ಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಆ ತರ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಗಳು ನೋಡಿದೀರಾ ಡಾಕ್ಟರ್ ನೀವು? ಇಲ್ಲ, ವುಮೆನ್ ಡೆಲಿವರಿ ಆದ್ಮೇಲೆ ಹಾರ್ಟ್ ವೀಕ್ ಆಗೋ ಚಾನ್ಸ್ ಇದೆ. ಕಾರಣ ಸರ್? ಅದಕ್ಕೆ ಪೋಸ್ಟ್ ಪಾರ್ಟಲ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ. ಅದೊಂದು ಡಿಸ್ಟಿಂಕ್ಟ್ ಡಿಸೀಸ್. ಅದು ಯೂಶುವಲಿ 2 weeks ಆಫ್ ಡೆಲಿವರಿ, ಆ ಟೈಮಲ್ಲಿ 2 to 3 weeks ಆಫ್ ಡೆಲಿವರಿಯಲ್ಲಿ ಹಾರ್ಟ್ ಸಡನ್ ವೀಕ್ ಆಗುತ್ತೆ. ಆ ರೀಸನ್ ಗೊತ್ತಿಲ್ಲ, ಪಾಸಿಬಲಿ ಸ್ಟ್ರೆಸ್ ಇಂಡ್ಯೂಸ್ಡ್. ಆ ಡೆಲಿವರಿ ಸ್ಟ್ರೆಸ್ ಗೆ ಇಂಡ್ಯೂಸ್ಡ್ ಆಗಿ ಹಾರ್ಟ್ ವೀಕ್ ಆಗ್ಬಿಡುತ್ತೆ. ಬಟ್ ದಿ ಗುಡ್ ಥಿಂಗ್ ಇಸ್ ಇದು ಫುಲ್ಲಿ ರಿಕವರಬಲ್, ರಿವರ್ಸ್ ಮಾಡ್ಬೋದು, ಫುಲ್ ನಾರ್ಮಲ್ ಆಗುತ್ತೆ. ಅದಕ್ಕೆ ಕರೆಕ್ಟ್ ಟೈಮಲ್ಲಿ ರೆಕಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ಫುಲ್ ನಾರ್ಮಲ್ ಆಗುತ್ತೆ. ಹಾಗಾದ್ರೆ ಈ ಫಿಮೇಲು ತಾನು ಪ್ರೆಗ್ನೆನ್ಸಿ ಇದ್ದಾಗ ಅದನ್ನ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಾ? ಯೂಶಲಿ ಫೈನಲ್ ಮಂತ್ ಆಫ್ ಪ್ರೆಗ್ನೆನ್ಸಿ, ಅಂದ್ರೆ 9th ಪ್ರೆಗ್ನೆನ್ಸಿ ಒಂದು ಎಕೋ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಅಂಡ್ ಡೆಲಿವರಿ ಆದ್ಮೇಲೆ ಪ್ರಿಫರಬ್ಲಿ ಮಗುಗೂ ಅಂಡ್ ತಾಯಿಗೂ ಇಬ್ರಿಗೂ ಒಂದು ಎಕೋ ಮಾಡಿದ್ರೆ ಅಟ್ಲೀಸ್ಟ್ ಇದು ತುಂಬಾನೇ ಸಲಿ ಪ್ರಿವೆಂಟ್ ಮಾಡ್ಬೋದು ಈ ತರ ಪ್ರಾಬ್ಲಮ್ಸ್. ಅದನ್ನೇ ಒಂದು ಕ್ವಶನ್ ಕೇಳೋಣ ಅಂತಿದೆ. ಹುಟ್ಟುದಾಗ ನಮಗೆ ಈ ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂದು ವಿವರಣೆ ಸರ್. ಈಗ ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂದ್ರೆ ಈಗ ಹಾರ್ಟ್ ಡೆವಲಪ್ಮೆಂಟ್ ಅಲ್ಲಿ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರುತ್ತೆ, ಅದೇ ದೇವ್ರು ಕೊಟ್ಟಿದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಸೊ ಇದು ಹಾರ್ಟ್ ಅಲ್ಲಿ ಹೋಲ್ ಅಂತೀವಿ. ಸೊ ಈ ಹೋಲ್ ಇನ್ ದಿ ಹಾರ್ಟ್ ಅನ್ನೋದು ಅಂದ್ರೆ ಹಾರ್ಟ್ ಡೆವಲಪ್ ಆಗೋ ಟೈಮಲ್ಲಿ ಇರೋ ಡಿಫೆಕ್ಟ್ಸ್. ದಿ ಗುಡ್ ಥಿಂಗ್ ಇಸ್ 80% ಆಫ್ ದಿ ಟೈಮ್ ಹುಟ್ಟಿದ ತಕ್ಷಣ ಇರೋ ಡಿಫೆಕ್ಟ್ಸ್ 1 year ಅಲ್ಲಿ ತಾನೇ ಕ್ಲೋಸ್ ಆಗ್ಬಿಡುತ್ತೆ. ಇನ್ನೊಂದು 20% ದೇ ವಿಲ್ ಪ್ರೋಗ್ರೆಸ್. ಕೆಲವು ಡೇಂಜರಸ್ ಡಿಸೀಸ್ ಇರುತ್ತೆ, ಅಂದ್ರೆ ಈ ಆರ್ಟರೀಸ್ ಅದಲ್ ಬದಲಾಗೋದು, ಟ್ರಾನ್ಸ್ಪೊಸಿಷನ್ ಅಂತೀವಿ, ಇಲ್ಲಾಂದ್ರೆ ಆ ಹಾರ್ಟ್ ವೇನ್ಸ್ ಬೇರೆ ಕಡೆ ಅಟ್ಯಾಚ್ ಆಗಿರೋದು, ಇದಕ್ಕೆಲ್ಲ ಸರ್ಜಿಕಲ್ ಕರೆಕ್ಷನ್ ಬೇಕಾಗುತ್ತೆ. ಆ 20% ಗೆ ವಿಲ್ ನೀಡ್ ಸರ್ಜಿಕಲ್ ಕರೆಕ್ಷನ್. 80% ತಾನೇ ಕಂಟ್ರೋಲ್ ಆಗುತ್ತೆ. 1 year ಅಲ್ಲಿ ಅದು ಕ್ಲೋಸ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಡಿವೈಸ್ ಅಂತ ಹಾಕಿ ಅಟ್ ದಿ ಎಂಡ್ ಆಫ್ 1 year ಇಲ್ಲದೆ 2 years ಗೆ ಕ್ಲೋಸ್ ಮಾಡಿ. ಅದು ಹೇಗೆ ಗೊತ್ತಾಗುತ್ತೆ ಸರ್, ಅದು ಕ್ಲೋಸ್ ಆಗಿದೆ ಆಗಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ? ಅದಕ್ಕೆ ಸಿಂಪ್ಟಮ್ಸ್ ಕೆಲವು ಸಲ ಮಗುಗೆ ವೆಯ್ಟ್ ಗೇನ್ ಆಗ್ತಿಲ್ಲ, ತುಂಬಾ ಉಸಿರಾಡೋದು ಜಾಸ್ತಿ, ಇಲ್ಲಾಂದ್ರೆ ಹಾಲು ಕುಡಿಯಕ್ ಆಗ್ತಿಲ್ಲ ಮಗು, ಕಂಟಿನ್ಯೂಸ್ ಆಗಿ ಸುಸ್ತಾಗ್ತದೆ ಅದು, ಇಲ್ಲಾಂದ್ರೆ ಮಗುಗ್ ಸ್ವೆಟ್ ಆಗೋದು. ಮಗು ಯೂಶಲಿ ಸ್ವೆಟ್ಟೇ ಆಗಲ್ಲ, ಸ್ವೆಟ್ ಬಂದ್ರೆ ತುಂಬಾ ಡೇಂಜರ್ ಸೈನ್ ಅದು. ಅಂಡ್ ಎಕೋ ಮಾಡಿದ್ರೆ ಡೆಫಿನೆಟ್ಲಿ ಗೊತ್ತಾಗ್ತದೆ. ಎಕೋ ಒಂದು ಟೆಸ್ಟ್ ಸಾಕು ನಮ್ಗೆ ಮಗು ತೊಂದರೆ ಇದೆಯಾ ಇಲ್ವಾ ಅಂತ ಹೇಳಕ್ಕೆ. ಏನಕ್ಕೆ ಕೇಳಿದೆ ಅಂದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ ಪೇಪರ್ ಮತ್ತೆ ಈ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಮಗು ಸ್ಕೂಲಲ್ಲಿ ಇದ್ದಾಗ್ಲೇ ಡೆತ್ ಆಗಿದೆ, ಪ್ರೇಯರ್ ಅಲ್ಲಿ ನಿಂತಿರ್ತಾರೆ ಕುಸ್ತೋಗಿ ಸಾವಾಗಿದೆ, ಕ್ಲಾಸ್ ರೂಮ್ ಅಲ್ಲಿ ಇರ್ತಾರೆ ಕುಸ್ತೋಗಿ ಸಾವಾಗಿದೆ, ಶಾಲೆಯಿಂದ ಬರ್ತಾ ರೋಡಲ್ಲಿ ಕುಸ್ತೋಗಿ ಆಗಿದೆ, ಶಾಲೆಯಿಂದ ಬಂದ್ ಮನೇಲಿ ಕೂತಿದೆ ಮಗು ಆಟ ಆಡಿದ್ರೆ. ಇದು ಜನಗಳಲ್ಲಿ ಅದು ತಪ್ಪು ಕಲ್ಪನೆ. ಇಲ್ಲ, ಊಟ ಮಾಡಿರಲಿಲ್ಲ, ಸುಸ್ತಾಗಿ BP ಡೌನ್ ಆಗುತ್ತೆ, ಎಕ್ಸರ್ಸೈಸ್ ತುಂಬಾ ಮಾಡಿಸ್ಬಿಟ್ರು, ಪನಿಷ್ಮೆಂಟ್ ಕೊಟ್ಟರು ಸ್ಕೂಲಲ್ಲಿ. ಸೊ ಸ್ಟ್ಯಾಂಡಿಂಗ್ ಮೋಸ್ಟ್ ಆಫ್ ದಿ ಟೈಮ್ ಅಂದ್ರೆ 99% ಆಫ್ ಇದರಲ್ಲಿ ಇದು ಹಾರ್ಟ್ ಅರೌಂಡ್ ಪ್ರಯರ್ ಇಶ್ಯೂ ಇದ್ದೇ ಇರುತ್ತೆ ಈ ತರ ಮಕ್ಕಳಿಗೆ, ಡಯಾಗ್ನೋಸ್ ಆಗಿರಲ್ಲ ಅಷ್ಟೇ. ಸೊ ಈ ತರ ಇದ್ರ ಹೋಲ್ ಇನ್ ದ ಹಾರ್ಟ್ ಆಗ್ಲಿ, ಇಲ್ಲಾಂದ್ರೆ ಕೆಲವು ಹಿಮೋಗ್ಲೋಬಿನ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ಸ್ ಆಗ್ಲಿ, ಇಲ್ಲಾಂದ್ರೆ ಕೆಲವು ಸಲ ಈ ಶಂಟ್ ಲೀಷನ್ಸ್ ಅಂದ್ರೆ ಹೋಡಲಿರೋದು ಇಂದ ಲಂಗ್ ಪ್ರೆಷರ್ಸ್ ಜಾಸ್ತಿ ಆಗುತ್ತೆ. ಈ ತರ ಇದ್ರೆ ಈ ತರ ಸಡನ್ ಕಾರ್ಡಿಯಾಕ್ ಡೆತ್ ಆಗೋ ಚಾನ್ಸ್ ಇರುತ್ತೆ. ಅಫ್ಕೋರ್ಸ್ ಕಂಜನಿಟಲ್ ಡಿಸೀಸಸ್ ಬೇರೆದೆಲ್ಲ ಇದೆ, ಆದ್ರಿಂದ ಫಾರ್ ಎಕ್ಸಾಂಪಲ್ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ, ಅಂದ್ರೆ ಹಾರ್ಟ್ ಸಡನ್ ಆಗಿ ಅದು ಹಾರ್ಟ್ ಹುಟ್ಟಿದ್ರಿಂದ ದಪ್ಪ ಇರುತ್ತೆ, ಬರ್ತಾ ಬರ್ತಾ ದಪ್ಪ ಆಗಿ ಸಡನ್ ಆಗಿ ಹಾರ್ಟ್ ನಿಂತೋಗೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದೆರಡು ವರ್ಷ ಮುಂಚೆ ಒಂದು ಕಾಲೇಜ್ ಬಾಯ್ ಅಂದ್ರೆ ಫಸ್ಟ್ PUC ಬಸ್ಸಲ್ಲಿ ಬರ್ತಿರುವಾಗ ಸಡನ್ ಆಗಿ ಕೊಲ್ಯಾಪ್ಸ್ಡ್. ಲಕ್ಕಿಲಿ ಆ ಬಸ್ ಡ್ರೈವರ್ ಅಂದ್ರೆ ಇದು ಸ್ಕೂಲ್ ಬಸ್ ಡ್ರೈವರ್ ಇಮಿಡಿಯೇಟ್ಲಿ ಹಂಗೆ ತಗೊಂಡು ಹಾಸ್ಪಿಟಲ್ ಮುಂದೆ ನಿಲ್ಸ್ಬಿಟ್ಟ.
ಅವ್ರಿಗೆ ಶಾಕ್ ಕೊಟ್ಟು ರಿವೈವ್ ಮಾಡಿ ಆಮೇಲೆ ನೋಡಿದ್ರೆ ಹುಡುಗನಿಗೆ ಹೈಪೋಟ್ರೋಫಿಕ್ ಕಾರ್ಡಿಯೋಮಯೋಪತಿ ಇತ್ತು. ಸೊ ಅದಕ್ಕೆ ಅಪ್ರಾಪರೇಟ್ ಟ್ರೀಟ್ಮೆಂಟ್ ಕೊಟ್ಮೇಲೆ ಇವಾಗ ನಾರ್ಮಲ್ ಆಗಿ ಓಡಾಡ್ತಾನೆ. ಸೊ ಅದು ರೆಕಗ್ನೈಸ್ ಮಾಡಬೇಕು. ಅದೇನೇ ಇಂಪಾರ್ಟೆಂಟ್. ನಾವು ಸ್ಕೂಲ್ ಎಂಟ್ರಿ ಇಲ್ಲಂದ್ರೆ ಕಾಲೇಜ್ ಎಂಟ್ರಿ ಟೈಮಲ್ಲಿ ಒಂದು ಸ್ಕ್ರೀನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ಸರ್, ನಮಗ್ ಗೊತ್ತಿರಾಗೆ ಮೈಸೂರಿನಲ್ಲಿ ಕಾರ್ಡಿಯಾಲಜಿಸ್ಟ್ಗಳಲ್ಲಿ ಪೀಡಿಯಾಟ್ರಿಕ್ ಅತಿ ಹೆಚ್ಚು ಕೇಸ್ ಮಾಡಿರೋರು ನೀವೇನೆ. ನಮಗ್ ಗೊತ್ತಿರಂಗೆ ನೀವು ಶಿವಮೊಗ್ಗದೊಳಗೆ ಕ್ಯಾಂಪ್ ಮಾಡ್ಕೊಂಡು ಅಲ್ಲಿಂದ ಮಕ್ಕಳುಗಳ ತಂದು ಒಂದು ಆ ಮಕ್ಕಳಿಗೆ ಒಂದು ಆರೈಕೆ ಮಾಡ್ತಾ ಇದ್ರಿ. ಆ ಏನು ಸರ್ಕಾರದ ಸ್ಕೀಮಲ್ಲಿ ಇದೆ ಕ್ಯಾಶ್ ಪೇಷಂಟ್. ಈ ತಮ್ಮ ಅನುಭವ ಸರ್, ಯಾಕಂದ್ರೆ ಸಾವಿರಾರು ಮಕ್ಕಳಿಗೆ ನಿಮ್ಮ 20 ವರ್ಷದ ಇದ್ರಲ್ಲಿ ಮಾಡಿದೀರಾ. ಈ ಮಕ್ಕಳ ಬಗ್ಗೆ ಹೇಳಿದ್ರೆ ಒಂದು ತಂದೆ ತಾಯಿಗಳಿಗೆ ಏನ್ ಅಡ್ವೈಸ್ ಮಾಡಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಮಕ್ಕಳಿಗೆ ಏನೋ ಒಂದು ಕಂಪ್ಲೇಂಟ್ ಹೇಳಿದ್ರೆ ತಂದೆ ತಾಯಿಗಳು ಅದನ್ನ ಸೀರಿಯಸ್ ಆಗಿ ತಗೋಬೇಕು. ಎಸ್ಪೆಷಲಿ ಮಗು ಆಡ್ತಾ ಇಲ್ಲ, ಚೆನ್ನಾಗಿ ಆಟ ಆಡ್ತಿಲ್ಲ, ಬೇರೆಯವ್ರ ಜೊತೆ ಸೇರ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಏನೋ ರಾಂಗ್ ಸೈನ್ ಇದೆ ಅಂತ ಹಾರ್ಟ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಅಯ್ಯೋ ಮಕ್ಕಳಿಗೇನೋ ಹೇಳ್ಬಿಡ್ತಾರೆ ಅಂತ ಹೆದರ್ಕೊಂಡು ನಾವು ಹಾರ್ಟ್ ಟೆಸ್ಟ್ ಮಾಡದೆ ಇರ್ಕೂಡ್ದು. ಒಂದ್ಸಲಿ ಚೆಕ್ ಮಾಡ್ಕೊಂಡು ಹಾರ್ಟ್ ನಾರ್ಮಲ್ ಇದೆ ಅಂದ್ಮೇಲೆ ನಾವೇನೋ ಅಷ್ಟೇನು ವರಿ ಮಾಡೋದು ಬೇಡ. ಅದಕ್ಕೇನೆ ಮಕ್ಕಳಿಗೆ ಒಂದ್ಸಲಿ ಟೆಸ್ಟ್ ಮಾಡಿಸೋದು ತುಂಬಾ ಒಳ್ಳೇದು. ಏನೋ ಪ್ರಾಬ್ಲಮ್ ಇದ್ರೇನು ಮಕ್ಕಳಿಗೆ ಅದು ಈಸಿಯಾಗಿ ಕರೆಕ್ಟ್ ಮಾಡ್ಬೋದು. ಅದೊಂದು ಒಳ್ಳೇದು ಕಂಜನೈಟಲ್ ಹಾರ್ಟ್ ಡಿಸೀಸ್. ಸರ್, ಈಗ ನಮಗೆ ಗೊತ್ತಿರಂಗೆ ಎಮರ್ಜೆನ್ಸಿ 2 ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ. ಬಟ್ ನಾವು ಒಂದೇ ಮಾತಾಡೋದೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದಾ ಅಂತ ಹೇಳ್ತಾರೆ. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಸರ್, ಹಾರ್ಟ್ ಅಟ್ಯಾಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್? ಸೊ ಹಾರ್ಟ್ ಅಟ್ಯಾಕ್ ಅನ್ನೋದು ಹಾರ್ಟ್ ಅಲ್ಲಿ ಒಂದು ಭಾಗ ಡ್ಯಾಮೇಜ್ ಆಗೋದು, ಅಂದ್ರೆ ಎಲ್ಲೋ ಬ್ಲಾಕೇಜ್ ಆಗಿ ಹಾರ್ಟ್ ಅಲ್ಲಿ 100% ಬ್ಲಾಕೇಜ್ ಆಗಿ ಆ ಏರಿಯಾ ಡ್ಯಾಮೇಜ್ ಆಗಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಇಂದ ವೇರಿಯಸ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಏನ್ ಕಾಂಪ್ಲಿಕೇಶನ್? ಒಂದು ಹಾರ್ಟ್ ಫೇಲ್ಯೂರ್ ಅಂದ್ರೆ ಆಯಾಸ ಬರಾಗ್ಲಿ, ಲಂಗ್ಸ್ ಅಲ್ಲಿ ನೀರ್ ಸೇರೋದಾಗ್ಲಿ. ಇನ್ನೊಂದು ಕಾಂಪ್ಲಿಕೇಶನ್ ಸಡನ್ ಕಾರ್ಡಿಯಾಕ್ ಡೆತ್. ಆ ಸಡನ್ ಕಾರ್ಡಿಯಾಕ್ ಡೆತ್ ಅನ್ನೇ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು. ಸೊ ಹಾರ್ಟ್ ಸಡನ್ ಆಗಿ ನಿಂತಾಗ ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್. ಸೊ ಹಾರ್ಟ್ ಅಟ್ಯಾಕ್ ಒನ್ ಆಫ್ ದಿ ಕಾಸಸ್ ಫಾರ್ ಕಾರ್ಡಿಯಾಕ್ ಅರೆಸ್ಟ್. ಈ ಕಾರ್ಡಿಯಾಕ್ ಅರೆಸ್ಟ್ ಬೇರೆ ರೀಸನ್ಸ್ ಇಂದನೂ ಆಗ್ಬೋದು. ಅರಿದ್ಮಿಯಾ ಅಂತ ಅಂದ್ರೆ ಹಾರ್ಟ್ ಬೀಟ್ ಸಡನ್ ಆಗಿ ತುಂಬಾ ಫಾಸ್ಟ್ ಆಗ್ಲಿ, ತುಂಬಾ ಸ್ಲೋ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಇದೆಲ್ಲ ರೀಸನ್ಸ್ ಕಾರ್ಡಿಯಾಕ್ ಅರೆಸ್ಟ್ಗೆ. ಬಟ್ ಹಾರ್ಟ್ ಅಟ್ಯಾಕ್ ಆಗೋದು, ಹಾರ್ಟ್ ಡ್ಯಾಮೇಜ್ ಆಗೋದಕ್ಕೆ ಅಟ್ಯಾಕ್ ಅಂತ. ಈಗ ನಮಗ್ ಗೊತ್ತಿರಾಗೆ ಸರ್, ಪೇಷಂಟ್ ನಡ್ಕೊಂಡು ಬಂದ್ರು, ಆಂಜಿಯೋಗ್ರಾಮ್ ತಗೊಂಡೋದ್ರು, ಪೇಷಂಟ್ ಡೆತ್ ಆಯ್ತು, ನಡ್ಕೊಂಡ್ ಬಂದವ್ರನ್ನ ಹಾಸ್ಪಿಟಲ್ ಅವ್ರು ಸಾಯಿಸ್ಬಿಟ್ರು, ಡಾಕ್ಟರ್ ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ. ಇದು ನೀವು ಒಂದು ಸೊಸೈಟಿಗೆ ಮೆಸೇಜ್ ಕೊಡೋದಾದ್ರೆ ಯಾವ ರೀತಿ ನೀವು ಅರ್ಥ ಮಾಡಿಸ್ತೀರಿ ಸರ್ ಇದನ್ನ? ಒಂದು ಎನಿ ಪ್ರೊಸೀಜರ್, ಆಂಜಿಯೋಗ್ರಾಮ್ ಆಗ್ಲಿ, ಆಂಜಿಯೋಪ್ಲಾಸ್ಟಿ ಆಗ್ಲಿ, ಎನಿ ಅನಸ್ತೇಷಿಯಾ ಆಗ್ಲಿ, ಆ ರಿಸ್ಕ್ ಆಫ್ ಡೆತ್ ಇದ್ದೇ ಇರುತ್ತೆ. ಎಷ್ಟೇ ಬೆಸ್ಟ್ ಸೆಂಟರ್ ಇಂಡಿಯಾ ಆಗ್ಲಿ, US ಆಗ್ಲಿ, ಎಲ್ಲೇ ಆಗ್ಲಿ, ಆ ಆಂಜಿಯೋಗ್ರಾಮ್ ಅಲ್ಲಿ 1 in 1000 ವಿಲ್ ಹ್ಯಾವ್ ಎ ಕಾಂಪ್ಲಿಕೇಶನ್ ಅಂತ ಇದ್ದೇ ಇದೆ. ಅದೇ ತರ ಆಂಜಿಯೋಪ್ಲಾಸ್ಟಿಯಲ್ಲಿ 1 in 100 ವಿಲ್ ಹ್ಯಾವ್ ಎ ಕಾಂಪ್ಲಿಕೇಶನ್. ಇದು ಯಾವುದೇ ವರ್ಲ್ಡ್ ಅಲ್ಲಿರೋ ಸೆಂಟ್ರಲ್ಲೂ ಇದು ಇದ್ದೇ ಇದೆ. ಹಂಗಂತ ನಮ್ ಸೆಂಟ್ರಲ್ ಇಲ್ಲ ಅಂತ ಹೇಳಲ್ಲ, ಎಲ್ಲಾ ಸೆಂಟ್ರಲ್ಲೂ ಇರುತ್ತದು. ಬಟ್ ಏನಂದ್ರೆ ನಮ್ ರಿಸ್ಕ್ ಪ್ರೊಫೈಲ್ ಹೇಗಿದೆ ಅದ್ರ ಮೇಲೆ ಆ ಪರ್ಸೆಂಟೇಜ್ ರನ್ ಆಗುತ್ತೆ. ಸೊ ಈಗ ಪೇಷಂಟ್ ಹೈ ರಿಸ್ಕ್ ಇದ್ರೆ, ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ಯೂರ್ ಇದ್ದು, ಇಲ್ಲಾಂದ್ರೆ ಹಾರ್ಟ್ ತುಂಬಾ ವೀಕ್ ಇದ್ದು, ಅವ್ರಿಗೆ ಈ ತರ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ತರ ಪೇಷಂಟ್ಸ್ಗೆ ನಾವು ಜಾಸ್ತಿ ಕೌನ್ಸಿಲ್ ಮಾಡಿ ಅವ್ರನ್ನ ಸ್ಟೆಬಿಲೈಸ್ ಮಾಡಿ ತಗೊಂತೀವಿ. ಬಟ್ ಅಂದ್ರೇನು ಆ ರಿಸ್ಕ್ ಅಂತ ಇರೋದು ಇದ್ದೇ ಇರುತ್ತೆ, ಎನಿ ಪ್ರೊಸೀಜರ್ಗೆ ಇರುತ್ತೆ. ನಾವು ಕೇರ್ ತಗೊಂಡ್ರೆ ಆ ಪರ್ಸೆಂಟೇಜ್ ಆಫ್ ಇದು ಕಮ್ಮಿ ಆಗುತ್ತೆ. ಬಟ್ ಏನೇ ಕೇರ್ ತಗೊಂಡ್ರು ಇದು 1% ಇದ್ದೇ ಇರುತ್ತೆ. ಅದು ಪೇಷಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಪೇಷಂಟ್ಸ್ ರಿಲೇಟಿವ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ಈಗ ನಮ್ಗೆ ಗೊತ್ತಿರೋಗೆ ICUಲಿ ಯಾವುದೇ ಕೇಸಸ್ ಇರ್ಬೋದು, ಈಗ MIC ಇರ್ಬೋದು, SICU ಇರ್ಬೋದು, ಮತ್ತೊಂದು ICU ಇರ್ಬೋದು ಸರ್. ಲಾಸ್ಟ್ ಒಂದು ಮಾನಿಟರ್ ಅಲ್ಲಿ ಒಂದು ಸಿಂಗಲ್ ಲೈನ್ ಬಂದಾಗ ಹಾರ್ಟ್ ನಿಲ್ತು, ಡೆತ್ ಆಯ್ತು ಅಂತ ಹೇಳ್ತಾರೆ. ಈ ಅಟೆಂಡರ್ಗೊಂದು ಆಂಗ್ಸೈಟಿ ಇದೆ, ICUಲಿ ಇದ್ದು ಹಾರ್ಟ್ ಅಟ್ಯಾಕ್ ಆಗ್ತಿರೋಗ್ಬಿಟ್ರು ಅಂತ ಡಾಕ್ಟರ್ ಬಂದು ಹೇಳ್ತಾರೆ. ಏನಕ್ಕೆ ನಾವು ICUಲಿ ಇದ್ದು ಕೂಡ ಪೇಷಂಟ್ ನ ಬದುಕ್ಸಕ್ ಆಗಲ್ಲ ಸರ್? ಈಗ ಹಾರ್ಟ್ದು ಸ್ಟ್ರೈಟ್ ಲೈನ್ ಬರೋದು ಇಟ್ಸ್ ಅ ಲಾಸ್ಟ್ ಸ್ಟೆಪ್ಸ್. ಸೊ ಇದಕ್ಕೆ ಮುಂಚೆ ICUಲಿ ಇರೋ ಪೇಷಂಟ್ಗೆ ದೇರ್ ಆರ್ ಫ್ಯೂ ರಿವರ್ಸಿಬಲ್ ಇದು ಸ್ಟೇಜ್, ಇರ್ರಿವರ್ಸಿಬಲ್ ಸ್ಟೇಜ್ ಅಂತ 2 ಇರುತ್ತೆ. ಆ ರಿವರ್ಸಿಬಲ್ ಸ್ಟೇಜ್ ಅಲ್ಲಿ ಇರೋ ತನಕ ನಾವು ಅದನ್ನ ಬದುಕಿಸ್ಬೋದು ಪೇಷಂಟ್. ಇರ್ರಿವರ್ಸಿಬಲ್ ಸ್ಟೇಜ್ ಬಂದ್ಮೇಲೆ ತುಂಬಾ ತುಂಬಾ ಕಷ್ಟ, ಅಂದ್ರೆ 1 in 100 ಆರ್ 1 in 1000 ಸೇವ್ ಆಗುತ್ತೆ. ಸೊ ಆ ರಿವರ್ಸಿಬಲ್ ಸ್ಟೇಜ್ ಇರುವಾಗ್ಲೇ ನಾವು ಆಕ್ಷನ್ ತಗೊಂಡು ಅದನ್ನ ಇದು ಮಾಡ್ಬೇಕು. ಅದು ಆ ಲೈನ್ ಬಿಟ್ವೀನ್ ರಿವರ್ಸಿಬಲ್ ಇಟ್ಸ್ ವೆರಿ ವೆರಿ ಫೇಂಟ್. ನಾವು ಅದು ಐಡೆಂಟಿಫೈ ಮಾಡಕ್ಕಾಗಲ್ಲ, ಈವನ್ ಡಾಕ್ಟರ್ಸೇ ಮಾಡಕ್ಕಾಗಲ್ಲ. ಕೆಲವು ಹೈ ರಿಸ್ಕ್ ಸೈನ್ಸ್ ಇರುತ್ತೆ, ಅವಾಗ ನಾವು ಹೇಳ್ಬಿಡ್ತೀವಿ ಪೇಷಂಟ್ಸ್ಗೆ ಉಳಿಯೋ ಚಾನ್ಸ್ ಕಮ್ಮಿ ಅಂತ. ಬಟ್
ಮೆನಿ ಟೈಮ್ಸ್ ನಮ್ಗೆ ಅದು ಗೊತ್ತೇ ಆಗಲ್ಲ ಯಾವಾಗ ಈಸ್ ಗೋಯಿಂಗ್ ಟು ಡಿಟರ್, ಎಸ್ಪೆಷಲಿ ಕಾರ್ಡಿಯಾಕ್ ಪೇಷಂಟ್ಸ್. ಕಾರ್ಡಿಯಾಕ್ ಪೇಷಂಟ್ಸ್ ಒಂದು 5 ನಿಮಿಷ ಮುಂಚೆ ಮಾತಾಡ್ತಿರ್ತಾರೆ, ಹೌದು ಸಡನ್ ಆಗಿ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ರಪ್ಚರ್ ಆಗುತ್ತೆ, ಅದಕ್ಕೆ ಏನೇ ಮಾಡ್ತೀನೋ ಯಾವುದೇ ಸೆಂಟ್ರಲ್ಲಿ ದೇರ್ ಇಸ್ ನೋ ಟ್ರೀಟ್ಮೆಂಟ್. ಸೊ ನಮ್ಗೆ ಆ ರಿಸ್ಕ್ ಪ್ರೊಫೈಲ್ ನೋಡಿ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಅದೇ ಸರಿ, ಆಸ್ ಎ ಕಾರ್ಡಿಯಾಲಜಿಸ್ಟ್ ಕಾಮನ್ ಮ್ಯಾನ್ಗೆ ಈ CPR ಬಗ್ಗೆ ಒಂದು ಎಜುಕೇಟ್ ಮಾಡಿ ಸರ್. ಸೊ CPR ಅನ್ನೋದು ಇಟ್ಸ್ ಎ ಲೈಫ್ ಸೇವಿಂಗ್ ಟೆಕ್ನಿಕ್, ಎಲ್ಲರೂ ಲರ್ನ್ ಮಾಡ್ಬೇಕು, ಅದ್ರಲ್ಲಿ ಏನ್ ಡೌಟೇ ಇಲ್ಲ. CPR ಅಂದ್ರೆ ಕಾರ್ಡಿಯೋ ಪಲ್ಮನರಿ ರೆಸಸ್ಟಿಕೇಶನ್ ಅಂತ. ಅಂದ್ರೆ ಒಂದು ಹಾರ್ಟ್ ನಿಂತ ಮೇಲೆ ಆ ಪೇಷಂಟ್ ಉಸಿರಾಡ್ತಿಲ್ಲ ಅನ್ನುವಾಗ ಆ ಹಾರ್ಟ್ನೇ ಸರ್ಕ್ಯುಲೇಷನ್ನೇ ಮೇಂಟೈನ್ ಮಾಡೋದಾಗ್ಲಿ, ಪ್ಲಸ್ ಆ ಉಸಿರಾಟ ಮೇಂಟೈನ್ ಮಾಡೋದಕ್ಕೆ ನಾವು CPR ಅಂತ ಹೇಳ್ತೀವಿ. ಈ CPR ಬೇಸಿಕ್ ಇರುತ್ತೆ, ಅಡ್ವಾನ್ಸ್ಡ್ ಇರುತ್ತೆ. ಎಲ್ಲಾ ಜನರು ಬೇಸಿಕ್ ಅಟ್ಲೀಸ್ಟ್ ಕಲ್ತ್ಕೋಬೇಕು. ಆ CPR ಅನ್ನೋದು 3 ನಿಮಿಷದ ಒಳಗಡೆ ನಾವು ಮಾಡಿದ್ರೆ ಆ ಪೇಷಂಟ್ ಸಡನ್ ಆಗಿ ಅರೆಸ್ಟ್ ಆಗಿರೋ ಪೇಷಂಟ್ ಆ ಪೇಷಂಟ್ ರಿವೈವ್ ಮಾಡೋ ಚಾನ್ಸ್ ಮೋರ್ ದನ್ 50%. ಸೊ CPR ಎಲ್ಲರೂ ಜನರಿಗೆ ಕಲ್ತ್ಕೋಬೇಕು, ಎಸ್ಪೆಷಲಿ ಯಂಗ್ಸ್ಟರ್ಸ್, ಅಂದ್ರೆ ಕಾಲೇಜ್ ಆಗ್ಲಿ ಇದಾಗ್ಲಿ ವರ್ಕ್ ಪ್ಲೇಸ್ ಆಗ್ಲಿ, ಇವ್ರು ಕಲ್ತ್ಕೊಂಡ್ರೆ ನಂಬರ್ ಆಫ್ ಪೀಪಲ್ ಸರ್ವೈವಿಂಗ್ ಔಟ್ ಆಫ್ ಹಾಸ್ಪಿಟಲ್ ಕಾರ್ಡಿಯಾಕ್ ಅರೆಸ್ಟ್ ಇಟ್ ವಿಲ್ ಬಿ ವೆರಿ ವೆರಿ ಹೈ. ಅಂದ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದ್ರ ಬಗ್ಗೆ ಬಹಳ ಎಜುಕೇಟ್ ಮಾಡ್ತಾರೆ, ಇದು ಸ್ಕೂಲಿಂದನೇ ಅದನ್ನ ಎಜುಕೇಟ್ ಮಾಡ್ಕೊಂಡ್ ಬರ್ತಾರೆ. ಡ್ರೈವರ್ ಲೈಸೆನ್ಸ್ ತಗೋಬೇಕು ಅಂದ್ರೆ ನಿಮ್ಗೆ CPR ಗೊತ್ತಿರ್ಬೇಕು. ಸೊ ಅಷ್ಟು ಇಂಪಾರ್ಟೆಂಟ್ ಅದು ನಮ್ಮ ಇಂಡಿಯಾದಲ್ಲೂ ಕೂಡ ಬರ್ಬೇಕು, ಮಾಡ್ಲೇಬೇಕು ನಾವು. ಇಲ್ಲಾಂದ್ರೆ ಈಗ ಅನವಶ್ಯಕ ಸಾವುಗಳನ್ನ ನಾವು ನೋಡಕ್ಕಾಗುತ್ತೆ ತುಂಬಾ. ಅಂಡ್ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಜನರಿಗೆ ಗೊತ್ತಿರಲ್ಲ. ಏನ್ ಮಾಡ್ತಾರೆ ಅಂದ್ರೆ ಆಕ್ಸಿಡೆಂಟ್ ಆಗ ವಿಕ್ಟಿಮ್ನ ಆ ಸುತ್ತ ಎಲ್ಲ ನಿಂತ್ಕೊಂಡು ಇರೋ ಆಕ್ಸಿಜನ್ ಸ್ಟಾಪ್ ಮಾಡ್ಬಿಡ್ತಾರೆ. ಅದಕ್ಕೆ ಬದಲಾಗಿ ಅವ್ರಿಗೆ ದೇ ಶುಡ್ ನೋ ಏನ್ ಮಾಡ್ಬೇಕು ಎಕ್ಸಾಕ್ಟ್ಲಿ, ಪೇಷಂಟ್ ಹೆಂಗ್ ಇಮ್ಮೊಬಿಲೈಸ್ ಮಾಡ್ಬೇಕು, ಹೇಗ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಹಾರ್ಟ್ ನಿಂತೋಗಿದ್ರೆ ಅಂದ್ರೆ ಮಾತಾಡ್ತಿಲ್ಲ ಅಂದ್ರೆ CPR ಮಾಡೋದು, ಅದು ಡೆಫಿನೆಟ್ಲಿ ಜನರು ಎಲ್ಲರೂ ಕಲ್ತ್ಕೊಳ್ಳೇಬೇಕು. ಆಕ್ಚುಲಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಇದರಲ್ಲಿ ಆ CPR ಟೆಕ್ನಿಕ್ಸ್ ನಾವು ಜಾಸ್ತಿ ಪ್ರಮೋಟ್ ಮಾಡಿದ್ರೆ ಡೆಫಿನೆಟ್ಲಿ ಐ ಥಿಂಕ್ ಮೋರ್ ಪೀಪಲ್ ವಿಲ್. ಸರ್, ಹಾಗೆ ನೀವು ಹೇಳಿದಂಗೆ ಎಲ್ಲಾ ಚೆಸ್ಟ್ ಪೇನ್ ಎಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲ. ಅದ್ರಲ್ಲಿ ಯಾವ್ದು ಅದೇ ನೀವು ಹೇಳಿದ್ರಿ, ಎಡ ಕೈ ನೋವು ಬರ್ಬೋದು, ಜಾ ಪೇನ್ ಬರ್ಬೋದು, ಕುತ್ತಿಗೆ ಪೇನ್ ಬರ್ಬೋದು ಅಂತ ಹೇಳಿದ್ರಿ. ಆ ಸಿಂಪ್ಟಮ್ ಬರ್ದ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗಿರೋದು ನಾವು ನೋಡಿದೀವಿ. ಈಗ ಎದೆ ನೋವು ಬಂದಾಗ ವಿತ್ ಇನ್ ಹೌ ಮೆನಿ ಡೇಸ್ ಯು ಹ್ಯಾವ್ ಟು ಡೂ ಸಮ್ ಟೆಸ್ಟ್? ಇವಾಗ ಎದೆ ನೋವು ಬಂದಾಗ ಗ್ಯಾಸ್ಟ್ರಿಕ್ ಇರ್ಬೋದು, ಅದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ರೂಲ್ಡ್ ಔಟ್. ಸಾರಿ, ಯೂಶುವಲಿ ಒಂದು ಎಪಿಸೋಡ್ ಆಫ್ ಪೇನ್ ಬಂದಾಗ ವಿತ್ ಇನ್ ಫ್ಯೂ ಮಿನಿಟ್ಸ್ ಕಮ್ಮಿ ಆಗ್ಬಿಟ್ರೆ ನಾವು ಯೂಶುವಲಿ ಏನು ಮಾಡೋದು ಬೇಡ. ಓಕೆ. ಸೆಕೆಂಡ್ ಟೈಮ್ ಬಂದ್ರೆ ಅವಾಗ ಡೆಫಿನೆಟ್ಲಿ ವಿತ್ ಇನ್ ದ ಫ್ಯೂ 1 or 2 hours ನಾವು ಹೋಗಿ ಚೆಕ್ ಮಾಡಿಸ್ಕೊಳ್ಳೇಬೇಕು. ಸಪೋಸ್ ನೈಟ್ ಅಲ್ಲಿ ಏನೋ ಬಂತು, ಡಿಸ್ಕಂಫರ್ಟ್ ಬಂತು, ಏನೋ ಕುಡಿದ್ವಿ, ಸರಿ ಆಯ್ತು. ಅದೇ ತರದ್ದು ಇನ್ನೊಂದು 2 hours ಆದ್ಮೇಲೆ ಬಂತು ಅಂದ್ರೆ ಸೆಕೆಂಡ್ ಎಪಿಸೋಡ್ ಬಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಚೆಕ್. ದಟ್ ಈಸ್ ಒನ್ ಗೋಲ್ಡನ್ ರೂಲ್. ಎರಡನೇದು, ನಮ್ಗೆ ಎನಿ ಸಿಂಪ್ಟಮ್ ಮೋರ್ ದನ್ 20 minutes ಇದ್ರೆ ಅದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ವಿ ಹ್ಯಾವ್ ಟು ಸಸ್ಪೆಕ್ಟ್. ಎನಿ ಸಿಂಪ್ಟಮ್ ಇರಲಿ, ಸ್ವೆಟ್ಟಿಂಗ್ ಆಗ್ತಿದೆ, ಇಲ್ಲಾಂದ್ರೆ ಅನ್ಯೂಶುವಲಿ ತೇಗ್ ಬರ್ತಿದೆ, ಇದು ಕೆಲವು ಜನಕ್ಕೆ ಹಾರ್ಟ್ ಅಟ್ಯಾಕ್ ಅದೇ ತರ ಬೇರೆ ಬಿಕ್ಕಳಿಕೆ ಬರೋದು ಆ ತರನೇ ಇರ್ಬೋದು. ಸೊ ಎನಿ ಸಿಂಪ್ಟಮ್ ಮೋರ್ ದನ್ 20 minutes, ಎನಿ ಸಿಂಪ್ಟಮ್ ರಿಕರಿಂಗ್ ವಿತ್ ಇನ್ 2 hours. ಓಕೆ. 24 ಗಂಟೆಯಲ್ಲಿ ಇನ್ನೊಂದ್ಸಲ ಅದೇ ತರ ಬಂತು ಅಂದ್ರೂ ಅದು ಹಾರ್ಟ್ ಇರ್ಬೋದು. ಸರ್, ಲಾಸ್ಟ್ ಕ್ವೆಶ್ಚನ್ ಇದು. ಈ ಚೆಸ್ಟ್ ಪೇನ್ ಬಂದಾಗ ಮತ್ತೊಂದು ಬಂದಾಗ ಆಸ್ಪಿರಿನ್ ಟ್ಯಾಬ್ಲೆಟ್ ಹೆಲ್ಪ್ ಮಾಡುತ್ತಾ? ಆಸ್ಪಿರಿನ್ ಒಂದು ಇದಕ್ಕೆ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಅಂದ್ರೆ ಕ್ಲಾಟ್ ಏನಾರ ಆಗಿದ್ರೆ ಹಾರ್ಟ್ ಅಲ್ಲಿ, ಕ್ಲಾಟ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅನ್ಸ್ಟೇಬಲ್ ಆಂಜೈನಾ ಅಲ್ಲಿ ಆ ಕ್ಲಾಟ್ ನೇ ಥಿನ್ಔಟ್ ಮಾಡುತ್ತದೆ. ಸೊ ಆಸ್ಪಿರಿನ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ಈ ನಮ್ಗೆ ರೆಗ್ಯುಲರ್ ಸಿಗೋ ಆಸ್ಪಿರಿನ್ ಅಲ್ಲ, ಡಿಸ್ಪ್ರಿನ್ ಅಂತ ಸಾಲ್ಬಲ್ ಆಸ್ಪಿರಿನ್ ಇದೆ, ಹೆಡ್ ಏಕ್ ಮೊದಲು ಯೂಸ್ ಮಾಡ್ತಾರೆ, ಆ ಆಸ್ಪಿರಿನ್ ಹೆಲ್ಪ್ ಆಗುತ್ತೆ. ಬಾಯಲ್ಲಿ ಹಾಕೊಂಡು ಕಡಿದು ತಿಂದ್ರೆ ಅನ್ಸ್ಟೇಬಲ್ ಆಂಜೈನಾ ಇಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇದು ಅರೆಸ್ಟ್ ಆಗುತ್ತೆ ಕೆಲಸಲ್ಲಿ. ಅಂದ್ರೆ ಆ ಬ್ಲಡ್ ವೆಸಲ್ ಅಲ್ಲಿ ಇರೋ ಕ್ಲಾಟ್ ಡಿಸಾಲ್ವ್ ಆಗೋ ಚಾನ್ಸ್ ಇರುತ್ತೆ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ಏನಂದ್ರೆ ಇಟ್ ಇಸ್ ನಾಟ್ ದಿ ಓನ್ಲಿ ಟ್ರೀಟ್ಮೆಂಟ್. ಕಮ್ಮಿ ಆಗ್ಬಿಡ್ತು ಅಂತ ನಾವು ವೆಯ್ಟ್ ಮಾಡಕ್ಕಾಗಲ್ಲ, ಇಟ್ ಗಿವ್ಸ್ ಅಸ್ ಟೈಮ್ ಅಷ್ಟೇ. ಸರ್, ಥ್ಯಾಂಕ್ ಯು. ಯಾಕಂದ್ರೆ ಕಳೆದ 20 ವರ್ಷಗಳಿಂದ ನೀವು ಸಾವಿರಾರು ಜೀವಗಳಿಗೆ ಮರುಜೀವ ಕೊಟ್ಟಿದ್ದೀರ ಮೈಸೂರು ಮತ್ತು ಸುತ್ತಮುತ್ತ ಜಿಲ್ಲೆಯವರಿಗೆ. ಆಸ್ ಎ ಡಾಕ್ಟರ್ ನಿಮ್ಗೂ ಕೂಡ ಸ್ಟ್ರೆಸ್ ಇರುತ್ತೆ, ಔಟ್ ಆಫ್ ದಿ ಪ್ರೊಫೆಷನ್. ಈ ಫ್ರೀ ಟೈಮಲ್ಲಿ ನೀವೇನು ಹಾಬೀಸ್ ಇದೆ ಸರ್? ನಾನು ಐ ಲವ್ ಸ್ವಿಮ್ಮಿಂಗ್. ಸೊ ನನ್ನ ಫ್ರೀ ಟೈಮಲ್ಲಿ ನಾನು ಐ ಗೋ ಫಾರ್ ಎ ಸ್ವಿಮ್. ಓಕೆ. ಪ್ರಾಣಾಯಾಮ, ಮೆಡಿಟೇಷನ್, ಇಟ್ಸ್ ಮೈ ಪ್ಯಾಷನ್. ಎವ್ರಿ ಡೇ ಐ ಡೂ ದಟ್. ಜೊತೆಗೆ ದ ಮೋಸ್ಟ್ ಬೆಸ್ಟ್ ಡಿಸ್ಟ್ರೆಸ್ಸಿಂಗ್ ಇಸ್ ಟು ಬಿ ವಿತ್ ಫ್ರೆಂಡ್ಸ್.
ನಾನು ಐ ಸ್ಪೆಂಡ್ ಆಸ್ ಮಚ್ ಟೈಮ್ ವಿತ್ ಫ್ರೆಂಡ್ಸ್ ಆಸ್ ಪಾಸಿಬಲ್ ಇನ್ ಮೈ ಫ್ರೀ ಟೈಮ್ ಅಂಡ್ ಟ್ರಾವೆಲ್ ಒಂಥರ ಐ ಥಿಂಕ್ ಇಟ್ ಇನ್ಕ್ರೀಸಸ್ ಯುವರ್ ನಾಲೆಜ್ ಆಸ್ ವೆಲ್ ಅಸ್ ಡಿಸ್ಟ್ರೆಸಸ್. ಸೊ ಇದು ನಂದು ಇದು. ಅಪಾರ್ಟ್ ಫ್ರಮ್ ದಟ್ ನಾನು ಫ್ರೀ ಟೈಮ್ ಸಿಕ್ಕಿದಾಗ ಪೊಯಮ್ಸ್ ಬರಿತೀನಿ. ದಟ್ಸ್ ಸ್ಮಾಲ್ ಹಾಬಿ ವಿಚ್ ಪೊಯಮ್ ಹೇಳ್ಬೋದು. ಥ್ಯಾಂಕ್ ಯು. ಅಂದ್ರೆ ಇಟ್ಸ್ ನಾಟ್ ಜನರಲ್ ಪೊಯಮ್ಸ್ ಇಲ್ಲ, ಯಾವುದೇ ರೀತಿಯದಾಗ್ಬೋದು. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಹಾಬೀಸ್ ಇರುತ್ತೆ. ವೃತ್ತಿ ಪ್ರವೃತ್ತಿ ಅಂತ. ಈಗ ವೃತ್ತಿ ಕಡೆಯಲ್ಲಿ ಇಷ್ಟ ಆಯ್ತು, ಪ್ರವೃತ್ತಿ ನಿಮ್ದು ಹಾಬೀಸ್ ನೀವು ಹೇಳ್ದಂಗೆ ಕವನ ಬರೆಯೋದು, ಮತ್ತೊಂದು ಕತೆ ಬರೆಯೋದು ಇರ್ಬೋದು. ಓಕೆ ಸರ್, ಕೊನೆಯದಾಗಿ ಆಸ್ ಎ ಕಾರ್ಡಿಯಾಲಜಿಸ್ಟ್ ಒಂದು ಸೊಸೈಟಿ ಒಂದು ಮೆಸೇಜ್ ಕೊಡಿ ಸರ್. ಈಗ ನಮ್ಗೆ ಹಾರ್ಟ್ ಡಿಸೀಸ್ ಬಗ್ಗೆ ಹೆದರ್ಕೊಳ್ಳೋದು ಬೇಡ, ಯಾಕಂದ್ರೆ 90% ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲಾನು ಸಾಲ್ವ್ ಮಾಡ್ಬೋದು. ಸೊ ಹಾರ್ಟ್ದು ಡಿಸೀಸ್ನೇ ಪ್ರಿವೆಂಟ್ ಮಾಡೋದು, ಹಾರ್ಟ್ ಪ್ರಾಬ್ಲಮ್ ಬಂದ ಮೇಲೆ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒನ್ ಟೈಮ್ ಟ್ರೀಟ್ಮೆಂಟ್ ಅಲ್ಲ ಹಾರ್ಟ್ದು ಪ್ರಾಬ್ಲಮ್ ಬಂದ್ಮೇಲೆ, ಫಾರ್ ಎಕ್ಸಾಂಪಲ್ BP ಶುಗರ್ ಬಂದ್ಮೇಲೆ ಲೈಫ್ ಲಾಂಗ್ ಅದು ಟ್ರೀಟ್ಮೆಂಟ್ ತಗೋಬೇಕು. ನನ್ ಸರಿ ಆಯ್ತು, ನನ್ ಡಾಕ್ಟರ್ ಹತ್ರ ಹೋಗೋದು ಬೇಡ ಅಂತ ಇರ್ಕೂಡುದು. ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡ್ಕೊಂಡು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದು, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕು. ದಟ್ ಇಸ್ ದಿ ಕೀ ಟು ಹೆಲ್ತಿ ಲಿವಿಂಗ್. ಸರ್ ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೂ ನೀವು ಡಾಕ್ಟರ್ ರಾಜಗೋಪಾಲ್ ಸರ್ ಅವರು ತಮ್ಮ ವೃತ್ತಿ 20 ವರ್ಷದ ಅನುಭವವನ್ನ ಹಾಗೂ ಹಾರ್ಟ್ ಒಂದು ಹೃದಯ ತಜ್ಞರು, ಈ ಹೃದಯ ತಜ್ಞರು ನಮ್ಗೆಲ್ಲರಿಗೂ ಸಲಹೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಇದನ್ನ ಪಾಲಿಸಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮತ್ತೆ ಮುಂದಿನ ವಾರ ಮುಂದಿನ ಎಪಿಸೋಡ್ ಒಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.